ಆರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ವೀಕ್ಷಕರೇ, ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಾಮಾನ್ಯವಾಗಿ ಮಾತನ್ನ ನೀವು ಕೇಳಿರ್ತೀರಾ, ಮಕ್ಕಳಲ್ಲಿ ಒಳ್ಳೆ ವಿಷಯಗಳನ್ನು ಬಿತ್ತಿ ಅನ್ನುವಂಥ ಮಾತು. ಒಳ್ಳೆ ವಿಷಯಗಳನ್ನು ಬಿತ್ತಿದಾಗ ಏನಾಗುತ್ತೆ, ನಾಳೆ ಒಂದಷ್ಟು ದಿನಗಳ ವರ್ಷಗಳಾದ ಮೇಲೆ ಆ ಒಳ್ಳೆ ವಿಷಯಗಳ ಒಂದು ದೊಡ್ಡ ಮರ ಬೆಳೆದಿರುತ್ತೆ. ಅದು ಇಡೀ ಸಮಾಜಕ್ಕೆ ಒಳ್ಳೆಯ ನೆರಳನ್ನು ಕೊಡುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಅದೇ ಮಕ್ಕಳು ಬೀಜಗಳನ್ನು ಬಿತ್ತಿ ಮರಗಳನ್ನು ಬೆಳೆಯುವಂತಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆಗ ಬೀಜಗಳನ್ನು ಬಿತ್ತಿ ಮರಗಳನ್ನು ಬೆಳೆಯುವಂತಹ ಸಾರ್ಥಕತೆಯೂ ಆಗುತ್ತೆ. ಜೊತೆಗೆ ಅಂತಹ ಒಳ್ಳೆಯ ಕೆಲಸವನ್ನ ಮಾಡುವಂತಹ ಮನಸ್ಥಿತಿ ಮತ್ತು ಅಂತಹ ಒಳ್ಳೆಯ ವಿಷಯವನ್ನ ಬಿತ್ತಿಸ್ಕೊಂಡಿರ್ತಾರಲ್ವ ಮಕ್ಕಳ ಮನಸ್ಸು, ಅದು ಕೂಡ ಸಾಕಾರಗೊಳ್ಳುತ್ತೆ. ಎಷ್ಟು ಚಂದ ಅಲ್ವಾ ಇದು? ಇದು ಹೇಗೆ ಸಾಧ್ಯ ಆಗುತ್ತೆ ಹಾಗಾದ್ರೆ? ಖಂಡಿತ ಮನಸ್ಸು ಮಾಡಿದ್ರೆ ಸಾಧ್ಯ. ಇದು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅನ್ನುವಂತೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ಸುಮಾರು 30 ವರ್ಷಗಳ ಕಾಲ ಪರಿಸರ ಕಳಕಳಿಯ ಕೆಲಸಗಳನ್ನು ಮಾಡ್ತಾ ಪರಿಸರದ ಜೊತೆಗೆ ಬದುಕನ್ನು ಕಟ್ಕೊಂಡಂತಹ ಇವರು, ಹೇಳಬೇಕು ಅಂತಂದ್ರೆ, ನಾವು ನಮ್ಮ ಊರಿನ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿರುತ್ತೆ. ನಾವು ಹೇಳ್ತೀವಿ ಒಂದು ಕಡೆಗೆ ಎಷ್ಟು ಚೆನ್ನಾಗಿದೆ ಬೆಟ್ಟಗಳು, ಹಚ್ಚ ಹಸಿರಾಗಿದೆ, ನಿಸರ್ಗ ಮಾತೆ ಹಸಿರು ಸೀರೆನ ಉಟ್ಟು ನಿಂತಿದ್ದಾಳೆ ಅಂತೆಲ್ಲ ನಾವು ವರ್ಣಿಸಿ ಮಾತಾಡ್ತೀವಿ. ಮತ್ತೊಂದು ಕಡೆಗೆ ಬರಡಾದಂತಹ ಬೆಟ್ಟಗಳನ್ನು ನೋಡ್ತೀವಿ ನಾವು. ಸ್ವಲ್ಪ ನಾವು ಕೂಡ ಪ್ರಕೃತಿಗೆ ಕೈ ಜೋಡಿಸಿದ್ರೆ ಅದನ್ನು ಕೂಡ ಹಚ್ಚ ಹಸಿರಾಗಿಸಬಹುದು. ಇದನ್ನೇ ಅವರು ಸಾಧ್ಯವಾಗಿಸಿರುವಂಥದ್ದು. ಅಂದ್ರೆ ಶಾಲಾ ಮಕ್ಕಳಿಗೆ ಇದರ ಅರಿವನ್ನ ಮೂಡಿಸಿ ಅವರನ್ನ ಬೆಟ್ಟಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಲಕ್ಷಾಂತರ ಬೀಜಗಳನ್ನ ಬಿತ್ತನೆ ಮಾಡಿಸಿ ಇವತ್ತು ಆ ಬೆಟ್ಟಗಳು ಹಚ್ಚ ಹಸಿರಾಗಿ ಕಾಣುವಂತೆ ಮಾಡಿದ್ದಾರೆ. ಅಂದ್ರೆ ಒಂದಷ್ಟು ಬೆಟ್ಟಗಳು ಆ ಫಲಿತಾಂಶದ ಮುಖೇನ ಹಚ್ಚ ಹಸಿರಿನ ಒಂದು ಸೂಚನೆಯನ್ನು ನೀಡುತ್ತಾ ಇವೆ, ಮತ್ತೊಂದಷ್ಟು ಆ ಹಸಿರಿನ ಒಂದು ನಿರೀಕ್ಷೆಯನ್ನು ನೀಡುತ್ತಾ ಇವೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಪ್ರಗತಿಪರ ಪರಿಸರ ಚಿಂತಕರಾದಂತಹ ಮುಕುಂದರಾವ್ ಅವರನ್ನ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ತುಂಬ ಸಂತೋಷ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಇರುವಂಥದ್ದು. ಯಾಕೆಂದ್ರೆ ಪರಿಸರ ಅನ್ನುವಂಥದ್ದೇ ಅದರೊಟ್ಟಿಗೆ ನಾವು ಬದುಕ್ತಾ ಇರುವಂಥದ್ದು, ನಿಸರ್ಗದ ಜೊತೆಗೆ ನಮ್ಮ ಜೀವನ. ಸೊ ಅದನ್ನೇ ತಮ್ಮ ಜೀವನ ಹಾಕ್ಸ್ಕೊಂಡಿದ್ದೀರಿ. ಸಾಕಷ್ಟು ವಿಷಯಗಳಿದೆ ಸರ್ ಮಾತನಾಡುವಂಥದ್ದು. ಕಾರ್ಯಕ್ರಮನ ಒಂದು ಒಳ್ಳೆ ಮಾತಿಂದ ಶುರು ಮಾಡೋಣ. ವೀಕ್ಷಕರೇ, ಒಂದೊಳ್ಳೆ ಮಾತು ಇದೀಗ ನಿಮಗಾಗಿ. ಶಿವರಾಮ್ ಕಾರಂತ್ರವರ ಮಾತಿದು. ಇನ್ನೊಬ್ಬರ ಹುಚ್ಚುತನ ನಮಗೆ ಕಾಣಿಸುವಷ್ಟು ಸುಲಭವಾಗಿ ನಮ್ಮ ಹುಚ್ಚುತನ ನಮಗೆ ಕಾಣಿಸದು. ಅಂದ್ರೆ ಬೇರೆಯವ್ರ ಹುಚ್ಚುತನ ನಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ, ಎಷ್ಟು ಸುಲಭವಾಗಿ ಕಾಣಿಸುತ್ತಲ್ವಾ, ಎಷ್ಟು ಚೆನ್ನಾಗಿ ನಾವು ಗುರುತಿಸ್ತೀವಲ್ವಾ, ಆ ರೀತಿ ನಮ್ಮೊಳಗಿರುವಂತಹ ಹುಚ್ಚುತನವೇ ನಮಗೆ ಕಾಣಿಸೋದಿಲ್ಲ ಅನ್ನುವಂಥ ಮಾತದು. ಇದನ್ನ ಒಂದು ಚಿಕ್ಕ ಉದಾಹರಣೆ ಜೊತೆಗೆ ಅರ್ಥ ಮಾಡ್ಕೊಳ್ಳೋಣ ನಾವು. 2 ಮನೆ ಇದೆ, ಅಕ್ಕಪಕ್ಕ ಮನೆ. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಿರ್ತಾನೆ, 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ದಲ್ಲಿ ತಾಜಾ ತರಕಾರಿಗಳು ಸಿಗ್ತಾ ಇರುತ್ತೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಪ್ರತಿದಿನ 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ತಾಜಾ ತರಕಾರಿಗಳನ್ನ ತಗೊಂಡು ಬಂದು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾ ಇರ್ತಾರೆ. ಇನ್ ಪಕ್ಕದ ಮನೆ ವ್ಯಕ್ತಿ ಏನ್ ಮಾಡ್ತಿರ್ತಾರೆ, ಒಂದು 20 ದಿನಕ್ಕೆ ಆಗೋಷ್ಟು ತರಕಾರಿಗಳನ್ನ ಒಂದೇ ಸರ್ತಿ ಹೋಗಿ ತಗೊಂಡು ಬಂದು ಫ್ರಿಜ್ ಅಲ್ಲಿ ಇಟ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತಾ ಇರ್ತಾರೆ.
ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ಯಾರೋ ಫ್ರಿಜ್ಜಲ್ಲಿ ಇಟ್ಕೊಂಡು 20 ದಿನಕ್ಕೆ ಒಂದ್ಸರಿ ಹೋಗಿ ಬರ್ತಾ ಇದ್ನಲ್ವಾ, ಆ ವ್ಯಕ್ತಿ ಈ ದಿನ ಹೋಗ್ತಿದ್ದಂತಹ ವ್ಯಕ್ತಿಗೆ ರೇಗಿಸ್ತಿರ್ತಾನೆ. ಏನ್ ಹುಚ್ಚತಾನಪ್ಪ ನಿಂದು, ಬೆಳಗ್ಗೆ ಎದ್ದೆದ್ದು ಕಷ್ಟಪಟ್ಟು ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಿ ದಿನ ತಗೊಂಡ್ ಬರ್ಬೇಕಾ, ನಂತರ ಯಾಕೆ ತರಬಾರ್ದು ನೀನು, ಏನ್ ಹುಚ್ಚತನ ಅಂತ ರೇಗಾಡ್ತಿರ್ತಾನಂತೆ. ಅಂದ್ರೆ ಆಡ್ಕೊಳ್ಳೋ ಕೆಲಸ ಆಗ್ತಿರುತ್ತೆ. ಇಲ್ಲಿ ವಾಸ್ತವವಾಗಿ ಈ ಒಂದು ಸನ್ನಿವೇಶನ ಯೋಚನೆ ಮಾಡಿದಾಗ ಯಾರು ಹುಚ್ಚರಂತ ಗೊತ್ತಾಗುತ್ತೆ ಅಲ್ವಾ. ನಡ್ಕೊಂಡು ಹೋದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ವ್ಯಾಯಾಮನೂ ಆಗುತ್ತೆ, ತಾಜಾ ತರಕಾರಿಗಳು ಸಿಗುತ್ತೆ, ಅದರಿಂದ ಒಳ್ಳೆ ಅಡುಗೆ ಆಗುತ್ತೆ, ಇನ್ನೂ ಆರೋಗ್ಯ ಚೆನ್ನಾಗೇ ಇರುತ್ತೆ. ಇದ್ರ ಬದಲಾಗಿ ಆತೇನು ಯೋಚನೆ ಮಾಡ್ತಾ ಇದ್ದಾನೆ, 20 ದಿನಗಳಿಗೆ ಒಂದ್ಸರಿ ತರುವಂಥದ್ದೇ ಸರಿ ಅನ್ನುವಂಥ ಯೋಚನೆ ಮಾಡ್ತಾ ಇದ್ದಾರಲ್ವಾ, ಅದು ನಿಜವಾದ ಹುಚ್ಚತನ. ಅಂದ್ರೆ ನಾವು ಇನ್ನೊಬ್ಬರದ್ದು ಹುಚ್ಚತನ ಮಾತಾಡೋ ಬದಲು ಮುಂಚೆ ನಮ್ಮಲ್ಲಿ ನಾವೇನ್ ತಪ್ಪು ಮಾಡ್ತಾ ಇದೀವಿ, ನಮ್ಮಲ್ಲಿರುವಂಥ ಹುಚ್ಚತನ ಏನಿದೆಯಲ್ವಾ ಅದು ನಾವು ನೋಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ನಮ್ಮಲ್ಲಿರುವಂಥ ಹುಚ್ಚತನ ನಮಗೆ ಹುಚ್ಚತನ ಅಂತ ಅನ್ಸೋದೇ ಇಲ್ಲ, ಅದು ನಾವು ಮಾಡ್ತಿರೋದೇ ಸರಿ ಅಂತ ಸಾಕ್ತಾ ಇರ್ತೀವಿ. ಸ್ವಲ್ಪ ತಾಳ್ಮೆಯಿಂದ ವಾಸ್ತವದ ಒಂದು ಅರಿವೇನಿದೆ ಅದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬಹುದು, ಜೊತೆಗೆ ಬೇರೆಯವ್ರನ್ನೂ ಸರಿಪಡಿಸಬಹುದು. ಒಟ್ಟಾರೆಯಾಗಿ ಸಮಾಜವೂ ಆಗ ಸರಿಯಾಗಿ ಇರುತ್ತೆ. ಇದು ಈ ಮಾತಿನ ಅರ್ಥವಾಗಿತ್ತು ಅಂತ ಹೇಳ್ತಾ ಬನ್ನಿ ಮಾತುಕತೆಯನ್ನು ಆರಂಭ ಮಾಡೋಣ. ಸರ್ ಹೇಳಿ, 30 ವರ್ಷಗಳ ಒಂದು ಪರಿಸರ ಕಳಕಳಿ, ಬಹುಶಃ ಪ್ರವೃತ್ತಿಯಾಗಿ ತಗೊಂಡಂತಹ ಈ ಜೀವನ ಸದ್ಯಕ್ಕೆ ನಿಮ್ಗೆ ಯಾವ ಒಂದು ಭಾವನೆಯನ್ನು ಮೂಡಿಸ್ತಾ ಇದೆ ಸರ್? ಮೊದಲನೇದಾಗಿ ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರವನ್ನು ತಿಳಿಸ್ತೇನೆ, ಹಾಗೂ ನನ್ನ ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ನಾನು ಬಹುಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ, ನನ್ನ ಬಾಲ್ಯ ಜೀವನದಲ್ಲಿ ನಮ್ಮ ತಾಯಿ ವಯಸ್ಕರ ಶಿಕ್ಷಣ ಶಾಲೆ ನಡೆಸ್ತಿದ್ರು 60ರ ದಶಕದಲ್ಲಿ. ಆಗ ಬೆಳಕು ಅಂತ ಪತ್ರಿಕೆ ಬರ್ತಿತ್ತು ನಮ್ಮ ಮನೆಗೆ, ಅದನ್ನು ಓದ್ತಿದ್ದೆ. ನಮ್ಮ ತಾಯಿ ಶಾಲೆಗಳಲ್ಲಿ ರಾತ್ರಿ ಹೊತ್ತು ಅನಕ್ಷರಸ್ಥರು ಅವ್ರಿಗೆಲ್ಲ ಪಾಠ ಹೇಳುವಾಗ ಈ ಮರಗಿಡಗಳು ಪರಿಸರದ ಬಗ್ಗೆ 2 ಮಾತು ಹೇಳ್ತಿದ್ರು. ಆಗ ಅದು ತುಂಬಾ ನನ್ನ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರ್ತಿತ್ತು. ಆಗ್ತಾನೆ ನಾನು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿದ್ದೆ. ಇದು ಒಂದು ತುಂಬ ಪ್ರೇರಣೆ ಅಂತ ಹೇಳ್ಬೋದು. ಅಲ್ಲಿಂದ ನಾನು ಯಾವ್ದಾದ್ರು ಮರಗಿಡಗಳು ನೋಡೋದು, ಬೆಟ್ಟ ನೋಡೋದು, ಬೆಟ್ಟಗಳಿಗೆ ಹೋಗೋದು, ಅಲ್ಲಿ ಏನಿದೆ ಏನಿಲ್ಲ, ಮಳೆ ಬರೋದು, ಕೆರೆ ಕಟ್ಟೆಗಳು, ನಮ್ಮ ಮಳೆ ಬಂದಾಗ ನಮ್ಮ ಕೆರೆಗಳೆಲ್ಲ ಕಟ್ಟೆಗಳು ತುಂಬವು, ಅಲ್ಲೋಗಿ ಆಟ ಆಡೋದು, ಅದೊಂಥರ ವಿಸ್ಮಯ ಅನ್ನಿಸ್ತಾ ಇತ್ತು ನನಗೆ. ಸರಿ, ಅದರ ಜೊತೆಲೇ ಬೆರೆತು ಬಂದಾಗ ನನಗೆ ನಾನು ಬಾಲ್ಯದಲ್ಲಿ ನಮ್ಮೂರಿನ ಕೆಂಗಲ್ ದೇವಸ್ಥಾನಕ್ಕೆ ಮದುವೆಗಳಿಗೆ ಜಾತ್ರೆಗಳಿಗೆ ಹೋಗ್ತಿದ್ವಿ. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಗುಡ್ಡ ಇತ್ತು, ತುಂಬ ದೊಡ್ಡ ಗುಡ್ಡ, ಬರೀ ಹುಲ್ಲು ಪೊದೆಗಳು ಬೆಳ್ಕೊಂಡಿತ್ತು. ಅಲ್ಲೊಂದು ಬೋರ್ಡ್ ಇತ್ತು, ಚಿಕ್ಕಮಣ್ಣು ಗುಡ್ಡೆ ಮನ್ನಾ ಜಂಗಲಿ. ಮನ್ನಾ ಜಂಗಲಿ ಅಂದರೆ ನನಗೆ ಅರ್ಥ ಗೊತ್ತಿಲ್ಲ, ಆಮೇಲೆ ಗೊತ್ತಾಯಿತು ಈ ಗುಡ್ಡ ಕಾಡು ಅಂದರೆ ಜಂಗಲ್ ಅಂದರೆ ಕಾಡು ಆಗಾಕೂ ಇದು ಅರ್ಹತೆ ಇಲ್ಲದೆ ಇರುವಂಥ ಗುಡ್ಡ ಅಂತ ಅರ್ಥ. ನನಗೆ ಇಷ್ಟು ದೊಡ್ಡ ಮಣ್ಣುಗುಡ್ಡೆಯಲ್ಲಿ ನಾವು ಏನು ಬೆಳೆಯೋಕ್ಕಾಗಲಿಲ್ವಲ್ಲ. ಆಗ ನಮ್ಮ ಶಾಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳೋರು. ಇದ್ಯಾಕೆ ನಾವು ನಿತ್ಯ ಹರಿದ್ವರ್ಣ ಕಾಡು ಮಾಡಬಾರ್ದು ಅಂತ ತುಡಿತ ಇದ್ದೇ ಇತ್ತು. ಅದು ನಂತರ ನಾನು ಕಾಲೇಜ್ ದಿನಗಳಿಗೆ ಬಂದಾಗ ಗಿಡ ನೆಡೋದು, ಪರಿಸರ ಅಭಿವೃದ್ಧಿ ಪಡಿಸಬೇಕು, ಪರಿಸರ ಹೀಗೆ ಹೆಚ್ಚಿಗೆ ಮರ ಗಿಡಗಳಿದ್ರೆ ತಂಪಾದ ಹವೆ ಸಿಗುತ್ತೆ, ವಾತಾವರಣ ಚೆನ್ನಾಗಿರುತ್ತೆ ಅಂತ ಮರ ಗಿಡಗಳನ್ನ ಬೆಳೆಸೋಕ್ಕೆ ಶುರು ಮಾಡಿ ಅಲ್ಲಿ ಇಲ್ಲಿ ಗಿಡಗಳನ್ನ ನೆಡ್ತಿದ್ವಿ. ನಂತರದ ದಿನಗಳಲ್ಲಿ ನಾನು ಬೆಂಗಳೂರಿಗೆ ನಾನು ಕೆಲಸಕ್ಕೆ ಬಂದಾಗ ನನ್ನ ಮನೆ ಹತ್ರನೇ ಒಂದು ನರ್ಸರಿ ಮಾಡ್ಕೊಂಡೆ. ಬರೀ ಹೊಂಗೆ ಬೆಳೆಸ್ತಿದ್ದೆ. ಹೊಂಗೆ ಬೆಳೆಸಿ ಯಾರ್ಯಾರಿಗೆ ಬೇಕೋ ಮುಫತ್ತಾಗಿ ಫ್ರೀಯಾಗಿ ಕೊಡೋದು, ನೀವು ಬೇಕಾದ ಕಡೆ ನೆಡ್ರಪ್ಪ. ಎಷ್ಟಂದರೆ ನಾನು ನರ್ಸರಿ ಬೆಳೆಸಿ ಅಲ್ಲಿ ಇಟ್ಟಿದ್ರೆ ರಾತ್ರಿ ಹೊತ್ತು ಬಂದು 4-5 ಎತ್ಕೊಂಡು ತಗೋರು. ನನಗೆ ಅದೇ ಸಂತೋಷ ಆಗೋದು. ಅಟ್ಲೀಸ್ಟ್ ನೆಡಕ್ತಾನೆ ಅವ್ರು ತಗೊಂಡೋಗ್ಲಿ, ನಾನು ಕೇಳ್ತಾನೂ ಇರಲಿಲ್ಲ, ನೋಡಿದ್ರೆ ಬೇರೆ ಮಕ್ಕಳು ಬರೋರು ಎಲ್ಲ ತೊಗೊಂಡವ್ರು ನೆಡ್ತಿದ್ರು. ಸುಮಾರು ಆ ದಿನದಲ್ಲಿ ನಾನು ಅಂದರೆ ಒಂದು 95 ಅನಿಸುತ್ತೆ. ಆಗ ನಾನು ಮನೆ ಇರೋ ವಿಸ್ರೋ ಬಡಾವಣೆ, ಅದು ಮನೆಗಳಿರಲಿಲ್ಲ. ರಸ್ತೆ ಬದಿ ಒಂದು 3500 ಹೊಂಗೆ ಸಸಿನ ನಡೆಸಿದೆ. ಕನಕಪುರ ಅಲ್ಲೆಲ್ಲ ನರ್ಸರಿಯಿಂದೆಲ್ಲ ತಂದೆ, ನನ್ನ ನರ್ಸರಿ. ಇವತ್ತೆಲ್ಲ ದೊಡ್ಡ ದೊಡ್ಡ ಮರಗಳಾಗಿವೆ. ಇದು ಆ ಪೈಪ್ ಲೈನು ಆ ಭಾಗದಲ್ಲೆಲ್ಲ ನಡೆಸಿದೆ. ಮತ್ತೆ ತುಡಿತಾ ಇದ್ದೇ ಇತ್ತು. ನಮ್ಮೂರಿಗೆ ಬೆಟ್ಟ ಎಳಿತಾನೆ ಇತ್ತು ನನಗೆ. ಸರಿ, ನಮ್ಮ ಊರಿನಲ್ಲಿ ಏನು ಮಾಡಬಹುದು ಅಂದ್ಬಿಟ್ಟು ಅಲ್ಲಿ ಕೂಡ ಸಸಿಗಳನ್ನೆಲ್ಲ ಬೆಳೆಸಿ ಮತ್ತೆ ಬೇರೆ ಕಾರ್ಯಕ್ರಮಕ್ಕೆ. ಶೋರ್ ಸರ್, ಖಂಡಿತ.
ಸರ್, ವೃತ್ತಿಯಿಂದ ತಾವು ವಾಣಿಜ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು, ಪ್ರವೃತ್ತಿಯಿಂದ ತಾವು ಪರಿಸರ ಕಾಳಜಿ ಆ ಚಿಂತನೆಯನ್ನು ಮಾಡ್ತಾ ಬಂದಂಥವ್ರು. ಹೇಗಿತ್ತು ಸರ್ ಆರಂಭಿಕ ದಿನಗಳು? ನಿಮ್ಮ ಒಂದು ಪರಿಸರ ಚಿಂತನೆಗಳನ್ನು ಒಂದು ನಿಮ್ಮ ಸ್ನೇಹಿತರೊಟ್ಟಿಗೆ ಚರ್ಚೆ ಮಾಡಿ ಅವುಗಳನ್ನ ಕಾರ್ಯರೂಪಕ್ಕೆ ತಂದು ಮಾಡಿಸುವಂಥದ್ದು ಹೇಗಿತ್ತು ಆರಂಭಿಕ ದಿನಗಳು? ನಾನು ವಾಣಿಜ್ಯ ತೆರಿಗೆ ಇಲಾಖೆಗೆ ಸೇರಿದ್ದು ತುಂಬ ವಿಳಂಬ ಆಯಿತು. KS ಪಾಸ್ ಮಾಡಿದ್ದೆ 97ನಲ್ಲಿ. ನಾನು 81ರಲ್ಲೇ ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿಸ್ತರಣಾಧಿಕಾರಿಯಾಗಿದ್ದೆ. ಆಗ ಹಳ್ಳಿಗೂ ಭೇಟಿ ಮಾಡೋದು, ಈ ತಳ ಸಮುದಾಯದವರಿಗೆ ಮನೆಗಳು, ಅದು ಇದು ಫೆಸಿಲಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೇಷನ್ ಮಾಡೋದು. ಆಗ ನನಗೆ ಹಳ್ಳಿಗಳ ವಾತಾವರಣ, ಚಿತ್ರಣ ಇದೆಲ್ಲ ನನಗೆ ತುಂಬ ಮನಸ್ಸಿನಲ್ಲಿ ತುಂಬ ಅಚ್ಚುತ್ತಿತ್ತು. ಆ ಕಾಲಕ್ಕೆ ಏನಾದ್ರು ಮಾಡಬೇಕು ಅಂತ ಅದು ಒಂದು ಪ್ರೇರಣೆ ಇತ್ತು. ಆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾನು ಇದು ಆದಿವಾಸಿ ಜನಾಂಗದ ಪ್ರದೇಶಕ್ಕೆಲ್ಲ ಹೋಗ್ತಿದ್ದೆ. ಈರುಳಿಗರು ಅಂತ ರಾಮನಗರ ತಾಲೂಕಿನಲ್ಲಿದ್ದಾರೆ. ಅಲ್ಲಿ ಒಂದು ರಿಪೋರ್ಟ್ ಕೂಡ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ ಆ ಕಾಲದಲ್ಲೇನೆ. ಅದು ಯಾವಾಗಲೂ ಹಳ್ಳಿಲಿ ಓಡಾಡ್ತಿದ್ನಲ್ಲ, ಇನ್ನು ಪರಿಸರದ ಪ್ರಭಾವ ಇನ್ನೂ ಜಾಸ್ತಿ ಆಯಿತು. ನಾನು ಆಗಾಗ ಹಳ್ಳಿ ಜನಕ್ಕೆಲ್ಲ ಸೇರಿಸಿದಾಗ ಅಲ್ಲೇನೆ ನಾನು ಬೋರ್ವೆಲ್ಸ್ ಕೊಟ್ಟಾಗೆಲ್ಲ ಮರಗಳು ಜಾಸ್ತಿ ನೆಡ್ರಪ್ಪ ಅಂತ ಹೇಳಿ ನೆಡೋರು ಅವರು. ಬೇರೆ ಬೇರೆ ಮರ ಸ್ಥಳೀಯವಾಗಿ ಸಿಗುವಂತ ಮರಗಳು ನೆಡೋರು. ಹೆಚ್ಚಿಗೆ ಮರ ನೆಡ್ಸೋಕೆ ಪ್ರಯತ್ನ ಆಗ್ಲಿಂದಾನು ಮಾಡ್ತಿದ್ದೆ. ಮತ್ತೆ ಇದು ಊರಿಗೆ ಚನ್ನಪಟ್ಟಣಕ್ಕೆ ಇದೆಲ್ಲ ಜಾಸ್ತಿ ಒತ್ತಡ ಬರ್ತಾ ಇತ್ತು ನನಗೆ, ಪರಿಸರದ ಊರು ಮಾಡೋಣ ಅಂತ. ಊರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ 2007ರಲ್ಲಿ. ಸುಮಾರು 4500 ಹೊಂಗೆ ಸಸಿಗಳೇನೆ ಬೀದಿಲಿ ಗುಂಡಿ ತೆಗ್ಸೋದು. ಮೈಸೂರಿಂದ ಟ್ರೀ ಗಾರ್ಡ್ ತರಿಸಿದೆ. ಟ್ರೀ ಗಾರ್ಡ್ ಅಂದರೆ ವಿಲ್ಫ್ರೆಡ್ ಡಿಸೋಜಾ ಅಂತ ನಮ್ಮ ಸ್ನೇಹಿತ, ಅವನು ಟ್ರೀ ಗಾರ್ಡ್ನ ಲಾರಿಲಿ ಹಾಕಿ ಕಳಿಸ್ಕೊಟ್ಟಿದ್ನು. ಪಾಪ ನೆನೆಸ್ಕೊಬೇಕು ಸರ್. ಟ್ರೀ ಗಾರ್ಡ್ ಸಹಿತ ಅಷ್ಟೊಂದು ಸಸಿಗಳು ನೆಟ್ಟಿದ್ವಿ. ಅದ್ರ ಜೊತೆ ನನ್ನ ಸ್ನೇಹಿತ ನಂಜುಂಡಯ್ಯ, CH ನಂಜುಂಡಯ್ಯ, ಮತ್ತು NCC ಆಫೀಸರು, ರಾಜ್ಯ ಶಿಕ್ಷಣ ಪ್ರಶಸ್ತಿ ಪುರಸ್ಕೃತರು ಶಿವಲಿಂಗಯ್ಯನವರಂತೂ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಲೇ ಇರೋರು. ಮತ್ತು KC ನಿಂಗೇಗೌಡರು, ಇವರ ಸಸಿ ನೆಡೋಕ್ಕೆ ನಿಂತ್ಕೊಂಡ್ಬಿಟ್ಟಿರು ನನ್ನ ಜೊತೆಲಿ ಪ್ರೇರಣೆಯಾಗಿ. ಇವತ್ತೆಲ್ಲ ಗಿಡಗಳು ದೊಡ್ಡ ದೊಡ್ಡದಾಗಿವೆ, ಬೆಳೀತಾ ಇವೆ. ಕೆಲವೆಲ್ಲ ಮನೆ ಕಟ್ಟಕ್ಕೆಲ್ಲ ಕಿತ್ತಾಕಿದ್ದಾರೆ. ಅದರಿಂದ ನಮ್ಮೂರು ಒಂದು ಆ ಪ್ರದೇಶ, ಕುವೆಂಪು ಬಡಾವಣೆ, ಅದೆಲ್ಲ ಇವತ್ತಿಗೂ ಸುಂದರವಾದ ಒಂದು ಅವೆನ್ಯೂ ಅಂತ ಹೇಳ್ಬೋದು ಇದೆ. ನಿಜ ಸರ್. ಸರ್ ಹೇಳಿ, ಈ ಒಂದು ದಾರಿಯಲ್ಲಿ ಒಂದು ಕಾರ್ಯಕ್ರಮ ಶುರು ಮಾಡ್ತೀರಾ, ಬುಟ್ಟಿಯಿಂದ ಬೆಟ್ಟಕ್ಕೆ ಅನ್ನುವಂಥ ಒಂದು ಕಾರ್ಯಕ್ರಮ. ಹೆಸರೇ ಬಹಳ ವಿಶೇಷವಾಗಿದೆ ಮತ್ತು ನಮ್ಮನ್ನು ಸೆಳೆಯುತ್ತೆ. ಹೌದು, ನಾವೇನಾದರೂ ಮಾಡೋಣ, ತಗೊಂಡು ಹೋಗೋಣ ಬುಟ್ಟಿಯಿಂದ ಬೆಟ್ಟಕ್ಕೆ ಅಂತಾನೆ ಹೇಳ್ಕೊಡುತ್ತೆ ಅದು. ಹೇಳಿ ಸರ್, ಆ ಕಾರ್ಯಕ್ರಮದ ಒಂದು ಉದ್ದೇಶ ಏನಾಗಿತ್ತು, ಹೇಗೆ ಶುರು ಮಾಡಿದ್ರಿ? ಇದೇ ಚಿಕ್ಕಮಣ್ಣಗುಡ್ಡೆ ಅರಣ್ಯ ಪ್ರದೇಶನೇ. ನಾನು ಅಲ್ಲಿ ಮೊದಲನೇದಾಗಿ ಸಸಿಗಳು ನೆಡಬೇಕಂದ್ರೆ 4500 ಎಕರೆ, ಅಷ್ಟಕ್ಕೂ ನೆಡೋದು ಕಷ್ಟ. ಅಷ್ಟೊತ್ತಿಗೆ ಬಾಳೇಕರ್ ಅವ್ರದ್ದು ಬೀಜಾಮೃತದ ಒಂದು ಫಾರ್ಮುಲಾ ಬಂತು. ಬೀಜಗಳನ್ನ ಅದನ್ನಲ್ಲಿ ಪ್ರಾಸೆಸ್ ಮಾಡಿ ನೆಟ್ರೆ ಬೀಜಗಳು ಬರ್ತವೆ ತುಂಬ ಚೆನ್ನಾಗಿ ಅಂತ. ಅದು ಮೆಥಡ್ಸ್ ಎಲ್ಲ ನಾನು ತಿಳ್ಕೊಂಡೆ, ಬೀಜಾಮೃತ ಮಾಡೋದು. ಅದಕ್ಕೆ ನಾನು ಇನ್ನೊಂದೆರಡು ಈ ಅಡಿಕೆ ಸೊಪ್ಪು ಮತ್ತು ಎಕ್ಕದ ಗಿಡದ ಸೊಪ್ಪು ಅದರ ಇದೆಲ್ಲ ಹಾಕಿ ಅದು ಇನ್ನೂ ಸ್ಟ್ರಾಂಗ್ ಮಾಡಿ ಅದರ ಬೀಜಗಳನ್ನ ಸಂಗ್ರಹಿಸೋದು ಒಂದು ಐಡಿಯಾ ಇಟ್ಕೊಂಡೆ. ಬೆಟ್ಟಕ್ಕೆಲ್ಲ ಹೋಗೋದು, ನಾನು ನಂಜುಂಡಯ್ಯನವ್ರು ಸಾಕಷ್ಟು ಸತಿ ಹೋಗಿದ್ದೀವಿ ಬೆಟ್ಟಕ್ಕೆ. ಹೆಂಗೆ ನೆಡ್ಬೋದು, ಎಲ್ಲಿ ಬೀಜಗಳು ಹಾಕ್ಸ್ಬೇಕು, ಹೆಂಗೆ ಯಾವತ್ತಿ ಕಾರ್ಯಕ್ರಮಗಳು ಮಾಡಬೇಕು ಅಂತ. ಸರಿ, ಆಮೇಲೆ ನಾನು ಚಿಕ್ಕಮಂಗ್ಳೂರಲ್ಲಾಗ ಅಷ್ಟೊತ್ತಿಗೆ AC ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಇದ್ದೆ. ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಏರಿಯಾ ಪ್ರತಿದಿನ ನೋಡ್ತಿದ್ದೆ. ಈ ಕಾಫಿ ಎಸ್ಟೇಟ್ಸ್ಗೆ ನಾನು ಇನ್ಸ್ಪೆಕ್ಷನ್ಸ್ಗೆ ಹೋಗುವೆ. ಎಂಥ ವಾತಾವರಣಗಳು, ಆ ಪಕ್ಷಿಗಳು, ಆ ಕಲರವ. ಅಲ್ಲಿ ನಾನು ಹಾಗೆ ಮೈ ಮರೆತು ಬಿಡ್ತಿದ್ದೆ ನಾನು. ಅಲ್ಲಿ ನಾನು ಆ ಹಿಕ್ಕೆಗಳು ಬಿದ್ದಿತ್ತು ಪಕ್ಷಿಗಳದು. ಆ ಹಿಕ್ಕೆಗಳಲ್ಲಿ ತೆಗೆದು ನೋಡಿದ್ರೆ ಅದು ಬೇರೆ ಬೇರೆ ಜಾತಿ ಬೀಜಗಳೆಲ್ಲ ಸಿಕ್ತಿತ್ತು ನನಗೆ. ಇದು ಜರ್ಮಿನೇಷನ್ಗೆ ತುಂಬ ಅನುಕೂಲ ಅಂದ್ಬಿಟ್ಟು ನಾನು ಇದ್ದಿದ್ದು ಮನೆ ಹತ್ರ ಬೋಳೆರಾಮೇಶ್ವರ ದೇವಸ್ಥಾನ ಚಿಕ್ಕಮಂಗ್ಳೂರು. ಅಲ್ಲಿ ಒಬ್ರಿಗೆ ಹೇಳ್ಬಿಟ್ಟು ಆ ಹಿಕ್ಕೆಗಳು ಎಸ್ಟೇಟ್ನಲ್ಲಿ ಸಿಗುವಂಥ ನಾವು ಸ್ನೇಹಿತರುಗಳೇ ಒಂದು ಬ್ಯಾಗ್ನಲ್ಲಿ ತರಿಸಿ 2 ಬ್ಯಾಗು ಪಕ್ಷಿಗಳ ಹಿಕ್ಕೆಗಳು ಒಂದು ಕಡೆ ಇಟ್ಕೊಂಡೆ. ಆಮೇಲೆ ಬೀಜಗಳನ್ನ ಅಲ್ಲಿ ನಮ್ಮ ಸ್ನೇಹಿತ ವಿಶ್ವನಾಥ್ ಅಂತ ಚಿಕ್ಕಮಂಗ್ಳೂರಲ್ಲಿ ಡ್ರೈವರ್ ಇದ್ದಾನೆ, ಅವನು ಇವತ್ತಿಗೂ ಕೂಡ ಬೀಜಗಳು ಕಳಿಸ್ತಾನೆ
ಬಿತ್ತನೆ ಮಾಡೋಕ್ಕೆ. ಓಕೆ. ಅವನ ಮುಖಾಂತರ ಅಲ್ಲಿ ಸ್ಥಳೀಯವಾಗಿ ಸಿಗುವಂಥ ಬೀಜಗಳು, ಈವನ್ ಬಿದಿರ ಅಕ್ಕಿ ಕೂಡ, ಅಕ್ಕಿ ಅಂದರೆ ಭತ್ತದಂಗಿರುತ್ತೆ, ಅದು ಕೂಡ ಕಳಿಸ್ತಾ ಇದೆ. ಇದೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಾವು ಹೆಂಗಂದ್ರೆ ನಾವು 100 ಗ್ರಾಮ್ ಕೌಂಟ್ ಮಾಡಿ ಎಷ್ಟು ಲಕ್ಷ ಆಗುತ್ತೆ ಅಂತ. ಅಷ್ಟೊತ್ತಿಗೆ ಹಿಪ್ಪೆ, ಬೇವು, ಅಂಟ್ವಾಳ, ಹೊನ್ನೆ, ತೊರೆಮತ್ತಿ, ಈ ಬಿದಿರು, ಮತ್ತು ಹಲಸಿನ ಬೀಜಗಳು ಎಲ್ಲ ಸಾಕಷ್ಟು ಒಂದು 10-15 ವೆರೈಟೀಸ್ ಬೀಜಗಳನ್ನ ಮೂಟೆ ರೆಡಿ ಮಾಡ್ಕೊಂಡು ನಾನು VR ಎಲ್ಲ ಹಾಕಿ ಹಿಕ್ಕೆಗಳು ಒಣಗಿಸಿ ಅದನ್ನು ಚನ್ನಪಟ್ಟಣಕ್ಕೆ ಕಳಿಸ್ದೆ. ಓಕೆ. ಅದು ಇಟ್ಕೊಂಡ್ವಿ. ಈ ಪ್ರೋಗ್ರಾಮ್ಸ್ ಮಕ್ಕಳು ಬೇಕಲ್ಲ. ಆಗ ಅಲ್ಲಿ ನಮ್ಮ ಅದೇ NCC ನಮ್ಮ ಶಿವಲಿಂಗಯ್ಯನವರು ಪಾಪ ಅವ್ರ ಶಾಲೆ ದೊಡ್ಡ ಹೈಸ್ಕೂಲ್ ಅದು. ಆ ಹೈಸ್ಕೂಲ್ನಲ್ಲಿ ಮಕ್ಕಳಿಗೆ ಒಂದು ತರಬೇತಿ ಕೊಟ್ವಿ, ಅವರು ನಾನು ಸೇರಿ. ಯಾವ ರೀತಿ ಬೀಜಗಳನ್ನ ಹಾಕಬೇಕು, ಯಾವ ರೀತಿ ಹೋಗಬೇಕು, ಎಷ್ಟು ಶಿಸ್ತುಬದ್ಧವಾಗಿ ಹಾಕಬೇಕು, ಒಂದು 50 ಜನ ಗುಂಪಿಗೆ ಅದರಲ್ಲೇ ಇರಬೇಕು, ಅದಕ್ಕೊಬ್ಬರು ಟೀಚರ್ ಲೀಡ್ ಮಾಡಬೇಕು ಅಂತೆಲ್ಲ ಹೇಳಿ ಅವ್ರಿಗೆ ಒಂದು ಮೂಲಭೂತವಾದಂಥ ಒಂದು ತರಬೇತಿ ಕೊಟ್ವಿ ಒಂದು 4-5 ಶಾಲೆಯಲ್ಲಿ. ಅಲ್ಲಿಗೆ 1,500-2,000 ಮಕ್ಕಳು ಬರೋದು ಖಾತ್ರಿ ಆಯಿತು. ರಾಮನಗರದಿಂದ ನಮ್ಮ ಪ್ರೊಫೆಸರ್ ಶಿವಣ್ಣ ಕೊತ್ತಿಪುರ ಅಂತ, ಅವರು ಇದ್ರ ಬಗ್ಗೆ ಆ ಕಾಲಕ್ಕೆ ಒಳ್ಳೆ ಕೆಲಸ ಮಾಡಿದರು. ಅವರು ನಮ್ಮ ಜೊತೆಗೆ ಸೇರ್ಕೊಂಡ್ರು. ಆಗಂತೂ ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಲಿಸಿದ್ವಿ. ನಂತರ ಬೀಜಾಮೃತ ತಯಾರು ಮಾಡಿ ನಾನು ಒಂದು ಶೆಡ್ಡಲ್ಲಿ ಪ್ರಾಸೆಸಿಂಗ್ ಮಾಡಿ ಒಣಗಾಕಿದ್ದೆ. ಸರಿ, ಅದನ್ನು ತೊಗೊಂಬಂದ್ವಿ. ಆ ಮಕ್ಕಳಿಗೆ ಒಂದು ಆಗಸ್ಟ್ 15ನೇ ತಾರೀಕು 2007 ಕರೆಕ್ಟಾಗಿ ಅವತ್ತು ಕಾರ್ಯಕ್ರಮ ಶುರು ಆಯಿತು. ಮಕ್ಕಳು ಬಸ್ಸು ಎಲ್ಲ ಬಂದರು. ಅವ್ರಿಗೆಲ್ಲ ಅಷ್ಟೊತ್ತು ತಿಂಡಿ ರೆಡಿ ಮಾಡಿದ್ವಿ. ಲೈನ್ ನಿಂತರು. 2 ಮಕ್ಳಿಗೆ ಸೇರಿ ಒಂದು ಬ್ಯಾಗು, ಒಂದು ಚಿಕ್ಕ ಗುದ್ಲಿ, ಒಂದೊಂದು 2 ಬೊಗಸೆ ಬೀಜ ಹಾಕೋದು. ಶಿವಲಿಂಗಯ್ಯನವರು NCC ಟ್ರೂಪ್ ತಂದಿದ್ರು. NCC ಟ್ರೂಪ್ನ ಲೀಡ್ ಮಾಡಿದ್ರು ಒಂದೊಂದು ಗುಂಪಿಗೆ. ಬೆಟ್ಟ ಹತ್ತಿದ್ರು ಮಕ್ಕಳು, 2,000 ಮಕ್ಕಳು. ಹೋಗ್ತಾ ಹೋಗ್ತಾ ಹಾಡು ಹೇಳ್ಕೊಂಡು ಗುದ್ಲಿಲಿ ಹೊಡಿಯೋದು, 2 ಬೀಜ ಹಾಕೋದು, ಆ ಬೀಜನಕ್ಕೆ ಕಾಲಿನಲ್ಲಿ ಸ್ವಲ್ಪ ಮಣ್ಣು ಹಿಂಗೆ ಎಳ್ಕೊಂಡು ಹೋಗ್ತಾ ಇರೋದು. ಆ ಸಂದರ್ಭದಲ್ಲಿ ಮಲ್ಲೇಶ್ ಅಂತ ಈಗ RFO ಇದ್ದಾರೆ ಚನ್ನಪಟ್ಟಣದಲ್ಲಿ, ಅವರು ನಮ್ಮ ಜೊತೆ ಕೂತ್ಕೊಂಡು ಅವ್ರ ಗಾರ್ಡ್ಗಳು ಎಲ್ಲ ಸೇರಿ ಸಹಕರಿಸಿದ್ರು. ಅದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಬೇಕು. ಆಯಿತು, ಗುಡ್ಡಕ್ಕೆಲ್ಲ 4 ಗಂಟೆವರೆಗೂ ಮಕ್ಕಳು 2,000 ಮಕ್ಕಳು ಬೀಜಗಳನ್ನ ಹಾಕಿದ್ರು. ಖುಷಿಯಾಗಿ ಬಂದರು. ಬರುವಾಗ ನಮ್ಮ ಶಿವಲಿಂಗಯ್ಯನವರು ಅಟೆಂಡೆನ್ಸ್ ತಗೊಂತಾರೆ, 2 ಮಕ್ಕಳಿಲ್ಲ. ಇದೊಂದು ಸವಾಲಿದು, ಸವಾಲಾಗೋಯ್ತು. ನಮ್ಮ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ, 2 ಇಲ್ಲ ಸಾರ್ ಅಂತ. ಸರಿ, ನಮ್ಮ ವಾಲಂಟಿಯರ್ಸ್ ಎಲ್ಲ ಇದ್ದರು. ಬೆಟ್ಟ ಹತ್ತಿದ್ರೆ ನಂತರ ಮೇಲತ್ತಿ ಸಾರ್ ಇಲ್ಲಿ ಬರ್ತಿದ್ದಾರೆ ಅಂದರು. ಸಂತೋಷ ಆಯಿತು. ಅಷ್ಟೊತ್ತು ಕರ್ಕೊಂಬರ್ರಪ್ಪ ಅನ್ನೋ ಮಕ್ಕಳಿಗೆ ನನ್ನ ಹತ್ರ ಕರ್ಕೊಂಬಂದರು. ಪಾಷಾ ಮತ್ತು ಸಲೀಂ ಅಂತ 2 ಹುಡುಗರು, 6ನೇ ತರಗತಿ ಮಕ್ಕಳು. ಅವ್ರು ಹೇಳಿದ್ರು, ನೋಡಿ ಸರ್, ಅವರೆಲ್ಲ ಆ ಕಡೆ ಈ ಕಡೆ ಹಾಕೊಂಡು ಹೊರಟೋದ್ರು. ಆ ಭಾಗದಲ್ಲಿ ಹೋದ್ರೆ ಬಯಲಿತ್ತು ಸರ್, ಚೆನ್ನಾಗಿತ್ತು. ಅಲ್ಲಿ ನಾವು ಬೀಜಗಳನ್ನ ಹಾಕ್ಬಿಟ್ಟು ಬಂದ್ವಿ ಸರ್, ಅದಕ್ಕೆ ಲೇಟ್ ಆಯ್ತು ಅಂದ್ರು. ಆ ಮಕ್ಕಳ ನನ್ಗೇನಂದ್ರೆ ಅವತ್ತು ಆಸಕ್ತಿ, ಅವ್ರ ಕಾಡು ಬೆಳೆಸುವಂತ ಕಾಳಜಿ ಇವೆಲ್ಲ ಎಷ್ಟಿತ್ತು ಅಂದ್ರೆ ನನಗೆ ಖುಷಿ ಆಯ್ತು. ಅವ್ರಿಗೆ ಬೆಂತಟ್ಟಿ ಊಟ ಮಾಡಿಸಿ ಕಳಿಸಿದೆ. ಅವ್ರಿಗೀಗ 25 ವರ್ಷ. ಅಂದ್ರೆ ಅಲ್ಲಿಗೆ ಬಿತ್ತಿದಂತ ಬೀಜಗಳು ಇವತ್ತು ಅಷ್ಟು ವರ್ಷಗಳಾಗಿ ಬೆಳೆದಿದೆ ಅನ್ನೋದು. ಈಗ ಸರ್ವಋತು ಅರಣ್ಯ, ಅದು ಯಾವಾಗಲೂ ಹಸಿರಿರ್ತೈತೆ. ಆ ಅರಣ್ಯದಲ್ಲಿ ಈಗ ಸಿಂಹ ಮತ್ತು ಹುಲಿ ಬಿಟ್ಟು ಇನ್ನೆಲ್ಲಾ ಪ್ರಾಣಿಗಳಿಗೂ ಇವೆ. ನಾನು ಜಿಂಕೆ ಕೂಡ ನೋಡಿದ್ದೀನಿ. ಮೊನ್ನೆ ಮಲ್ಲೇಶ್ RFO ಹೇಳ್ತಿದ್ರು, ಸರ್ ನಿಮ್ಮ ಗುಡ್ಡಕ್ಕೆ 9 ಆನೆಗಳು ಬಂದು ಸೇರ್ಕೊಂಡಿವೆ ಅಲ್ವಾ, ಒಂದು ತಾಣ ಆಗಿ ಎಷ್ಟು ಚಂದ ಕಾಣಿಸ್ತಿದೆ. ಪಕ್ಷಿಗಳಂತೂ ತುಂಬಾ ಇದೆ. ಈಗ ಹೋಗಕ್ಕೆ ಆಗಲ್ಲ ಒಳಗಡೆ. ಈಗ 100 ಮೀಟರ್ ಹೋಗಿ ಒಂದು ಭಾಗದಲ್ಲಿ ನಿಂತ್ಕೊಂಡು ಅಲ್ಲಿ ಸರ್ಕಾರ ನಾವು ಏನು ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ಕಲ್ದು ಒಂದು ಶಿಲಾನ್ಯಾಸ ಮಾಡಿ ನಮ್ಮ ಹೆಸರೆಲ್ಲ ಹಾಕಿದ್ದಾರೆ. ಹಾಕಿ ಸಾಕಷ್ಟು ಮಾಹಿತಿ ಅಲ್ಲಿದೆ. ಈಗ ಆ ವಿಚಾರದಲ್ಲಿ ಈಗಿನ ಶಾಲೆ, ಈ ಪೀಳಿಗೆ ಮಕ್ಕಳು ಹೋಗಿ ನೋಡಿಕೊಂಡು ಅಲ್ಲಿ ಬೋರ್ಡು, ಲಿಟ್ರೇಚರ್ಸ್ ಎಲ್ಲ ಮಾಡೋಣ ಅಂತಿದೆ. ಅಲ್ಲೊಂದು ಮನೆ ಇದೆ, ಅಲ್ಲಿ ಮಕ್ಕಳು ತಂಗಿ ಮಾಹಿತಿ ತಿಳ್ಕೊಂಡು ಹೋದ್ರೆ ಅವ್ರಿಗೂ ಒಂಥರ, ನಾವು ವಿದ್ಯಾರ್ಥಿಗಳು ಮಾಡಿರುವಂಥ ಒಂದು ಕಾಡು
ಗೊತ್ತಾಗುತ್ತೆ ಅವ್ರಿಗೂ. ಅಂತ ಅವ್ರಿಗೂ ಅನಿಸಿಕೆ ನಾವು ಮಾಡೋಣ ಅಂತ ಪ್ರೇರಣೆ ಆಗುತ್ತೆ. ಇದೊಂದು ಜಾಗೃತಿ ಕಾರ್ಯಕ್ರಮನ ಮಾಡಿದ್ದು. ಇದು ಮಾಡೋಕ್ಕಿಂತ ಮುಂಚೆ ನನಗೆ ನಿಜವಾಗ್ಲೂ ಹೋಪ್ಸ್ ಇರಲಿಲ್ಲ ಅಲ್ಲಿ ಕಾಡಾಗುತ್ತೆ ಅಂತ. ನಾನು ನಿಮ್ಗೆ ಅದನ್ನೇ ಕೇಳೋಣ ಅಂತ ಅನ್ಕೋತಿದ್ದೆ. ಇವಾಗ ನೀವು ಅದೇ ಒಂದು ಸಂದರ್ಭದಲ್ಲಿ ಪೂರ್ತಿ ಬರಡಾದಂತಹ ಬೆಟ್ಟವನ್ನು ನೋಡಿದ್ದೀರಾ. ಈಗ ಒಂದಷ್ಟು ಪ್ರಯತ್ನದ ನಂತರ ಈಗ ಅದು ಹಸಿರು ತುಂಬಿದಂತಹ ದೊಡ್ಡ ತಾಣ ಆಗಿದೆ. ಇವತ್ತು ಸಾಕಷ್ಟು ಪ್ರಾಣಿಗಳಿಗೊಂದು ಜಾಗ ಆಗಿದೆ. ಅದನ್ನು ನೀವು ನೋಡ್ತಾ ಇದ್ದೀರಾ. ನಿಮ್ಮ ದೃಷ್ಟಿಕೋನ ಈಗ ಹೇಗೆ ಖುಷಿ ಕೊಡುತ್ತೆ ಸರ್, ಬರಡಾಗಿ ನೋಡಿದ್ದಕ್ಕೂ ಮತ್ತು ಈಗ ಹಸಿರಾಗಿ ನೋಡೋದಕ್ಕೂ? ತುಂಬ ಖುಷಿ ಕೊಡುತ್ತೆ, ಆನಂದ. ಅದು ನಾನು ನಮ್ಮ ಸ್ನೇಹಿತರಿಗೆಲ್ಲ ಬಂದು ನೋಡ್ತಿರ್ತಾರೆ. ಈಗ ಅದು ನಾವು ಬಿತ್ತನೆ ಮಾಡಿದ್ವಿ, ಬಿತ್ತನೆ ಮಾಡಿದ ಒಂದು 5 ವರ್ಷ ನಾನು ಆ ಕಡೆ ನೋಡೇ ಇಲ್ಲ. ಏನಾಯ್ತಪ್ಪ ಅಂತ. ಅದಕ್ಕೆ ಮುಂಚೆ ಇನ್ನೊಂದು ಮಾಡಿದ್ವಿ. ಬಿತ್ತನೆ ಆಗಿದ್ದು ಒಂದು ವಾರಕ್ಕೆ ನಮ್ಮ ಕೇಸಿಲ್ ಲಿಂಗೇಗೌಡರು ಅಂತಿದ್ದಾರೆ, ಇದೆಲ್ಲ ಹಿಕ್ಕೆಗಳೆಲ್ಲ ತಂದಿದ್ವಲ್ಲ ಅದೆಲ್ಲ ಮರಳಿನಲ್ಲಿ ಮಿಕ್ಸ್ ಮಾಡಿ ಕಾಡಿಗೆಲ್ಲ ಹಾಕ್ಸ್ಬಿಟ್ರು. ನಾವೊಂದು 8 ಜನ ಸೇರಿ ಕಾಡಿಗೆಲ್ಲ ಎರ್ಚಿದ್ವಿ. ನಾವು ಬೀಜ ಬಿತ್ತನೆ ಮಾಡಿರೋದಕ್ಕಿಂತ ಅದು ನಮಗೆ ಜಾಸ್ತಿ ಪ್ರತಿಫಲ ಕೊಡ್ತು ಅಂತ ನನಗೀಗ ಅನಿಸುತ್ತೆ. ಆ ಬೆಟ್ಟಕ್ಕೆಲ್ಲ ಆಗ ಹಿಕ್ಕೆಗಳು ಹಾಕಿದಾಗ ಬೇರೆ ಬೇರೆ ಜಾತಿ ಮರಗಳೆಲ್ಲ ಹುಟ್ಕೊಂಡಿವೆ ಅಲ್ಲಿ. ಅದೊಂದು ಅಡ್ವಾಂಟೇಜ್ ಆಯ್ತು ನಮಗೆ. ಎರಡನೇದಾಗಿ ಈಗ ಏನು ಖುಷಿ ಕೊಡುತ್ತೆ ಅಂತ ಹೇಳಿದ್ರಲ್ಲ, ನಾವು 5 ವರ್ಷ ಆ ಕಡೆ ನೋಡಿಲ್ಲ, 6ನೇ ವರ್ಷಕ್ಕೆ ನಮ್ಮ ಮರಗಳು ಕಂಡವು. ಆ ಖುಷಿ ಆಯ್ತು. ಮತ್ತೆ ಇದಾದ್ಮೇಲೆ ಮಧ್ಯದಲ್ಲಿ ನಾನು ನಂಜುಂಡಯ್ಯ ಅಂತ ಆತ್ಮೀಯ ಸ್ನೇಹಿತ ನಮ್ಮೂರಿನವರು, ಚಾಮರಾಜಪೇಟೆನಲ್ಲಿ ನನಗೇನು ಪಕ್ಷಿಗಳಿಗೆ ಹಣ್ಣು ಹಂಪಲ ಸಿಗಲಿ ಅಂದ್ಬಿಟ್ಟು ಈ ಮಾವಿನ ಹಣ್ಣು ಸೀಸನ್ ಬಂತು. ಅದ್ರ ಜ್ಯೂಸ್ ಮಾಡ್ತಾರಲ್ಲ, ಆ ಅಂಗಡಿಗಳಿಗೆ ದುಡ್ಡು ಕೊಟ್ಟು ಒಂದು 10 ಮೂಟೆ ವಾಟೆಗಳು ತಗೊಂಡೋಗಿ ಟೆಂಪಲಲ್ಲಿ ಹಾಕಿ, ವಾಸನೆ ಅದು ಹಾಕಿ, ನಾನು ನಂಜುಂಡಯ್ಯ 8 ಜನ ಆಳುಗಳು ಕರ್ಕೊಂಡು ಆದಷ್ಟು ಕೋರ್ ಸೆಕ್ಟಾರ್ನಲ್ಲಿ ಬಿತ್ತನೆ ಮಾಡಿದ್ವಿ. ವಾಟೆಗಳು ಮಣ್ಣಲ್ಲಿ ಹಾಕಿ ಬಂದ್ವಿ. ಅದು ಹಾಕಿದ 15 ದಿನಕ್ಕೆ ಹೋದ್ವಿ, ಮೊಳಕೆ ಬಂದಿತ್ತು ಕೆಂಪಿಗೆ. ಖುಷಿ ಆಯ್ತು, ಮಾವಿನ ಗಿಡಗಳು ಆಗ್ತವೆ ಅಂತ. ಅದಾದ್ಮೇಲೆ 1 ತಿಂಗಳಿಗೆ ಹೋದ್ರೆ ಏನೂ ಇಲ್ಲ. ಅಯ್ಯೋ, ಏನಾಯ್ತು ಅಂತ ನಾವೆಲ್ಲ ಹುಡುಕ್ತಿರೆ, ಅದೇ ನಮ್ಮ ಮಲ್ಲೇಶ್ RF ಬಂದರು. ಮಾವನ ವಾಟೆ ಹಾಕಿದ್ರೆ ಮೊಲಗಳು ಬಿಡ್ತಾವ ಸರ್, ಸ್ವೀಟ್ ಇರ್ತೈತೆ, ಎಲ್ಲ ತಿನ್ಕೊಂಡವೆ ಅಂತ. ಆಮೇಲೆ ನಂತರ ಅದರಲ್ಲಿ 2-3 ಮರ ಮಿಕ್ಕಿದೆ ಈಗ್ಲೂ, ಟಾಪ್ನಲ್ಲಿ ಕಾಣುತ್ತೆ ಅದು. ಇದು ತುಂಬ ಸಂತೋಷ. ಈ ಕಾರ್ಯಕ್ರಮ ಮಾಡುವಾಗಂತೂ ನನಗೆ ತುಂಬ ವ್ಯವಸ್ಥೆಗಳು, ತರಬೇತಿ, ಆ ಶಾಲಾ ಅಧ್ಯಾಪಕರಿಗೆ ಭೇಟಿ ಮಾಡೋದು, ಟ್ರೂಪ್ಸ್ ಮಾಡೋದು, ಮತ್ತು ಫಾರೆಸ್ಟ್ ಆಫೀಸರ್ಸ್ಗೆ ಚರ್ಚೆ ಮಾಡೋದು, ಅವ್ರ ಜೊತೆಲಿ ಟೀಚರ್ಸ್ ಜೊತೆಲಿ ಚರ್ಚೆ ಮಾಡೋದು, ಯಾವ ರೀತಿ ಇದನ್ನು ನಾವು ಸಕ್ಸಸ್ ಮಾಡ್ಬೋದು ಅನ್ನೋ ವಿಚಾರದ ಬಗ್ಗೆನೇ ಜಾಸ್ತಿ ಟೈಮ್ ಹಿಡಿತು ನನಗೆ. ಖಂಡಿತ ಸರ್. ಪತ್ರಗಳು ಬರೆಯೋದು ಅದು ನನ್ನ ಮೊದಲನೇ ಹಂತದ ಅಭಿಯಾನ. ಅದು ನಿಜ, ಮೊದಲನೇ ಹಂತದ ಅಭಿಯಾನ. ಅದಾದ ನಂತರ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಶುರು ಮಾಡಿದೆ. ಖಂಡಿತ ಸರ್. ಇಲ್ಲ, ಇದು ಒಂದು ಕಡೆಗೆ ನಾವು ನೋಡ್ತಾ ಹೋದಾಗ ಅಸಾಧ್ಯವ ಅಂತ ಅನಿಸ್ಬಿಡುತ್ತೆ. ಇದು ಅಸಾಧ್ಯ ಅಲ್ವಾ, ಇದು ಹೇಗೆ ನಾವು ಮಾಡೋಕ್ಕಾಗುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸ್ವಲ್ಪ ನಮ್ಮ ನಿರ್ಧಾರ ಗಟ್ಟಿಯಾಗಿದ್ದರೆ ನಾವೊಬ್ಬರೇ ಇಲ್ಲ, ನಮ್ಮ ತಂಡ ದೊಡ್ಡದಾಗುತ್ತೆ, ಆವಾಗ ಕೆಲಸ ಸಾಧ್ಯವಾಗುತ್ತೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು ಸರ್ ನಿಮ್ಮೊಂದು ಪ್ರಯತ್ನ. ವೀಕ್ಷಕರೇ, ನಿಜವಾಗ್ಲೂ ನಮ್ಮ ಪ್ರಯತ್ನಗಳು ಆ ದಿಸೆಯಲ್ಲಿರಬೇಕು. ಅದು ಒಳ್ಳೆ ದಿಸೆಯಲ್ಲಿತ್ತು ಅಂದರೆ ಹೇಗೋ ಎಲ್ಲವೂ ಕೂಡ ಜೋಡಿಸುತ್ತೆ, ಎಲ್ಲರೂ ಕೈ ಜೋಡಿಸ್ತಾರೆ ಮತ್ತು ಅದು ಸಾಧ್ಯವಾಗುತ್ತೆ ಕೂಡ. ಮಾತಾಡೋಣ ಸಾಕಷ್ಟಿದೆ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಹೊಸ ಹೊಸ ಅಡುಗೆಗಳನ್ನ ನೋಡಿ ಕಲಿಯಬೇಕೆ? ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಹಾಗಾದರೆ ನಿಮಗಿದೆ ಇಲ್ಲೊಂದು ಸಂತೋಷದ ಸುದ್ದಿ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಹಿಂದೆ ನೀವೆಲ್ಲ ಆಹಾ ಎಂತ ರುಚಿ ಕಾರ್ಯಕ್ರಮ ನೋಡ್ತಾ ಬಂದಿದ್ದೀರಾ. ಆದರೆ ಇನ್ನು ಮುಂದೆ ಅದೇ ಕಾರ್ಯಕ್ರಮ ವಿಶೇಷ ಅತಿಥಿಗಳೊಂದಿಗೆ, ವಿಶೇಷ ಅಡುಗೆಗಳೊಂದಿಗೆ ಪ್ರಸಾರವಾಗ್ತಾ ಇದೆ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ರುಚಿ
ಸವಿ ಸವಿ ರುಚಿ ಘಮಿಸುವ ರಸಪಾಕ. ಹಾಗಾದರೆ ತಪ್ಪದೇ ವೀಕ್ಷಿಸಿ ಆಹಾ ಎಂತ ರುಚಿ ಕಾರ್ಯಕ್ರಮ ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಲಿಮ್ಕಾ ವಿಶ್ವ ದಾಖಲೆಯ ಹೆಮ್ಮೆಯ ಗರಿ 5,000ದತ್ತ ದಾಪುಗಾಲನ್ನ ಹಾಕುತ್ತಿರುವ ಜ್ಞಾನದ ಝರಿ. ಕೋಟ್ಯಂತರ ಕನ್ನಡಿಗರ ಮನೆ ಮನದ ಕಥಾಬುತ್ತಿ. ಹೊತ್ತಿಗೆಯ ನಿತ್ತು ಶ್ಲಾಘಿಸುವ ಅರಿವಿನ ದೀಪ್ತಿ. ಪ್ರಶ್ನೆ ಪುಸ್ತಕ, ಮಾತು ಟಿಪ್ಪಣಿ, ಮನರಂಜನೆ ಮಾಹಿತಿ. ಇದು ನಿಮ್ಮೆಲ್ಲರ ಥಟ್ ಅಂತ ಹೇಳಿ. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ. ದೇಹವನ್ನು ಲಯಗೊಳಿಸಿ ಮನಸ್ಸನ್ನು ಮುದಗೊಳಿಸಿ ರೋಗವನ್ನು ಮಾಯ ಮಾಡುವುದೇ ಯೋಗ. ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಪ್ರತಿದಿನ ಮುಂಜಾನೆ 7 ಗಂಟೆಗೆ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ಕಾರ್ಯಕ್ರಮಕ್ಕೆ ತಮಗೆ. ಸರ್ ಹೇಳಿ, ಚಿಕ್ಕಮಣ್ಣಗುಡ್ಡೆ ಒಂದು ಕಾರ್ಯಕ್ರಮ ಆದ ನಂತರ 5 ವರ್ಷಗಳ ಕಾಲ ನೀವು ಆ ಕಡೆ ನೋಡಲಿಲ್ಲ ಅಂತ ಹೇಳಿದ್ರಿ. ಜೊತೆಗೆ ಅದು ಒಳಗೆ ಕೆಲಸ ನಡೀತಾ ಇತ್ತು, ಬಟ್ ನೀವು ಅದು ನೋಡಿರಲಿಲ್ಲ ಅಂತ ಹೇಳಿದ್ರಿ. ಆದರೆ ಇದರೊಟ್ಟಿಗೆ ನೀವು ಮುಂದಿನ ಹಂತಕ್ಕೂ ಕೈ ಹಾಕ್ತೀರಿ. ಮುತ್ತರಾಯನ ಬೆಟ್ಟಕ್ಕೂ ಕೂಡ ನಿಮ್ಮ ಕಣ್ ಬೀಳುತ್ತೆ. ಅಲ್ಲೂ ಕೂಡ ಈ ಥರನಾದಂಥ ಒಂದು ಕಾರ್ಯಕ್ರಮ ಆಗಬೇಕು, ಅಭಿಯಾನ ಆಗಬೇಕು ಅನ್ನುವಂಥದ್ದು. ಇದು ಯಾವಾಗ ಸರ್ ನಡೆದದ್ದು? 5 ವರ್ಷಗಳ ಅವಧಿಯ ಒಳಗೋ ಅಥವಾ 5 ವರ್ಷ ಆದ ನಂತರವೋ? ಇದು 5 ವರ್ಷ ಆದ ನಂತರ. ಆಮೇಲೆ ನಮಗೆ ತುಂಬಾ ಶಕ್ತಿ ಬಂತು. ಮಾಡೋಣ, ಬಿಡಬಾರ್ದಿದು ಅಂದ್ಬಿಟ್ಟು. ಆಗ ಬಿ ವಿ ನಾಗೇಶ್ ಅಂತ, ಈಗ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು, ಅವ್ರ ಊರು ಪಕ್ಕದಲ್ಲೇ ಮುತ್ತುರಾಯನ ಬೆಟ್ಟ. ಸರ್ ಇಲ್ಲಿ ಮಾಡೋಣ ಅಂದ್ಬಿಟ್ಟು ಬೆಟ್ಟ ಎಲ್ಲ ಒಂದ್ಸರಿ ನೋಡ್ಕೊಂಡ್ಬಂದ್ವಿ. ಅಲ್ಲಿ ಶಾಲೆ ಸಿಂಗರಾಜಿಪುರ ಶಾಲೆ ಅಂತ, ಅಲ್ಲಿ ದೊಡ್ಡ ಸ್ಟ್ರೆಂತು. ಮತ್ತೆ ಆ ವರ್ಗಾರಹಳ್ಳಿ ಗ್ರಾಮದ ಶಾಲೆ, ಅಲ್ಲೂ ಸ್ಟ್ರೆಂತ್ ಇತ್ತು. ಸುಮಾರು ಅಲ್ಲಿ 1,500 ಮಕ್ಕಳು ಸಿಕ್ಕಿದ್ರು. ಆಗ PU ಬೋರ್ಡ್ ಡೈರೆಕ್ಟ್ರು ಅವರೆಲ್ಲ ಬಂದಿದ್ರು ಆ ಕಾರ್ಯಕ್ರಮಕ್ಕೆ. ಅದು ದೊಡ್ಡ ಕಾರ್ಯಕ್ರಮ ಆಯಿತು. ಆ ಮಕ್ಕಳಿಗೆಲ್ಲ ಆಗ ಕ್ಯಾಪ್ಸ್ ಕೊಡಿಸಿದೆ. ಮತ್ತೆ ಅಲ್ಲಿ ಒಂದು ಟೆಂಪೋ ಫುಲ್ ಲೋಡ್ ಆಫ್ ಸೀಟ್ಸ್ ತಗೊಂಡೋಗಿದ್ದಾಗ ನಾನು ತುಂಬಾ ಬಂದಿತ್ತು. ಹೊರಗಡೆ ಎಲ್ಲ ಶಿವಮೊಗ್ಗ ಆ ಕಡೆಯಿಂದ ಬೀಜಗಳೆಲ್ಲ ಬಂದಿತ್ತು. ಮತ್ತೆ ಹೋದ್ವಿ. ಅಲ್ಲಿ ಊರಿಗೂ ಆ ಬೆಟ್ಟಕ್ಕೂ ಸುಮಾರು 1 ಕಿಲೋಮೀಟರ್ ದೂರ. ಹತ್ತೋದು ಕಷ್ಟ. ಮಕ್ಕಳಿಗೆಲ್ಲ ತಯಾರಿ ಮಾಡಿ ತಿಂಡಿ ಕೊಟ್ಬಿಟ್ಟು ನಾವು ಬೆಳಿಗ್ಗೆನೆ ಕರ್ಕೊಂಡು ಲೈನ್ ಅಪ್ ಮಾಡಿ ಹೋದ್ವಿ. ಲೈನ್ ಅಪ್ ಮಾಡಿ ಹೋದ್ರೆ ಎಲ್ಲ ಬ್ಯಾಗ್ಗಳು ಬೀಜ ಹಾಕಿ ಹೊರಟ್ರೆ ಅವರು. ಅವ್ರಿಗೆ ನಾವು ಹೇಳೋದು ಒಂದಿಷ್ಟು ತೋರಿಸಿದ್ರೆ ಅವರೇ ಪ್ಲಾನ್ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ನಾನು 25 ಜನಕ್ಕೆ ಒಬ್ರು ಟೀಚರ್ ಮಾಡಿದ್ದೆ. ಓಕೆ ಸರ್. ಒಂದು ಗುಂಪಿಗೆ. ಯಾಕಂದ್ರೆ ನಾವು ಜಾಸ್ತಿ ರಿಸ್ಕ್ ತಗೊಬೇಡ್ದು. ಅಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡಿದೆ ಸೆಕ್ಯೂರಿಟಿ ಪರ್ಪಸ್ಸು. ವಾಲಂಟಿಯರ್ಸ್ ಫಸ್ಟ್ ಹೋಗಿ ಶಬ್ದ ಗಿಬ್ದ ಮಾಡ್ಕೊಂಡು ಹೋಗೋದು, ನಂತರ ಮಕ್ಕಳು ಹೋಗೋದು. ಹೌದು, ಆ ರೀತಿ ಯಾಕಂದರೆ ಅದು ಏನಾದ್ರು ಪ್ರಾಣಿಗಳು ಅವು ಇರ್ತವೆ ಅಂದ್ಬಿಟ್ಟು ಆ ಟೈಪ್ ಅಲ್ಲಿ ಮಾಡಿದ್ವಿ. ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡೆ ಅಭಿಯಾನದಲ್ಲದು. ಸರಿ, ಅಲ್ಲೂ ಕೂಡ ನಾವು ಸುಮಾರು ಅಲ್ಲಿ 6 ಲಕ್ಷ ಬೀಜಗಳನ್ನ ಹಾಕ್ಸಿದ್ವಿ. 6 ಲಕ್ಷ ಬೀಜ ಹಾಕ್ಸಿದ್ವಿ. ಅದು ಒಳ್ಳೆ ಕಲ್ಲು ಭೂಮಿ ಅದು. ಅದು ಆ್ಯಕ್ಚುಲಿ ಎಲಿಫೆಂಟ್ ಟ್ರ್ಯಾಕ್ ಏರಿಯಾ. ಆನೆ ಜಾಡ್ ಪ್ರದೇಶ ಅದೆಲ್ಲ. ಅದು ನಂತರ ಹುಲ್ತಾರು ಹೊಸದುಡ್ಡಿಗೆ ಬಂದಾಗ ಅಲ್ಲಿಗೆ ಹೋಗೋದು ಜಾಯ್ನ್ ಆಗತ್ತೆ. ಅಲ್ಲೆಲ್ಲ ಆಯಿತು. ಮೇಲ್ ಬೆಟ್ಟದಲ್ಲೇ ಅಡುಗೆ ಮಾಡಿಸಿದ್ವಿ ನಾವು. ಆ ಬಿ ವಿ ನಾಗೇಶ್ ಅವ್ರ ಪತ್ನಿ 1,000 ಮುದ್ದೆ ರೆಡಿ ಮಾಡ್ತಾಯಮ್ಮ. ನನಗೆ ಇವತ್ತು ತುಂಬ ಸಂತೋಷ ಆಗುತ್ತೆ. ಅಯ್ಯಮ್ಮನ ಕೈ ಮುಗಿಬೇಕು. ಆ ಮಕ್ಕಳಿಗೆಲ್ಲ ಊಟ, ಅವತ್ತು ಅವರೆಕಾಳು ಸಾಂಬಾರು ಮಾಡಿಸಿ, ಸ್ವಲ್ಪ ಸ್ವೀಟು ಅದು ಇದು ಮಾಡಿಸಿ ಬೆಟ್ಟದಲ್ಲೇ ಊಟ ಹಾಕಿಸಿ, ಅಲ್ಲೇ ಕಾರ್ಯಕ್ರಮಗಳು, ಅಲ್ಲೇ ಜಾನಪದ ಗೀತೆಗಳು. ಮಕ್ಕಳು ಬೀಜ ಹಾಕ್ಕೊಂಡು ಹೋಗ್ತಾರೆ, ಅಲ್ಲೊಂದು ಹಾಡು ಹೇಳ್ತಾರೆ, ಟೀಚರ್ಸ್ ಜೊತೆಲಿ ಒಂದು ಮಿಮಿಕ್ರಿ ಮಾಡ್ತಾರೆ, ಬೀಜ ಹಾಕ್ಕೊಂಡು ಹೋಗ್ತಾರೆ. ಅಲ್ಲಿ ನಾನು ವಿಶೇಷವಾಗಿ ಮಕ್ಕಳಲ್ಲಿ ನೋಡಿದ್ದೇನೆಂದರೆ ಅರಣ್ಯೀಕರಣದ ಒಂದು ಈ ಗೀಳಿಗೆ ಅವರು ಒತ್ತಾಸೆ ಕೊಟ್ಟಿದ್ದೊಂದು, ಜೊತೆಗೆ ಅವರ ಪಠ್ಯದ ಒಂದು ಭಾಗ ಆಯಿತು
ಅಲ್ವಾ? ನಿಜ ಅನ್ನೋದು ನನಗೆ ನಾನು ಭಾವಿಸ್ಕೊಂಡಿದ್ದು. ಅಷ್ಟು ಜನ ಮಕ್ಕಳಲ್ಲಿ ನಾವು ಏನಕ್ಕೆ ಬೀಜನ ಹಾಕಬೇಕು, ಅವು ಏನಾಗ್ತವೆ, ನಾವು ಮರಗಳಾದಾಗ ನಾವು ನೋಡ್ಬೋದು, ಹಾಗೆಲ್ಲ ಒಂಥರ ಅವರಲ್ಲೇ ಪ್ರೇರಣೆ ಬಂತು. ಆಮೇಲೆ ಆಗೇನು ಮೊಬೈಲ್ ಸಂಸ್ಕೃತಿ ಇಷ್ಟಿರಲಿಲ್ಲ. ಆಗ ನಮ್ಮ ಫೋಟೋಗ್ರಾಫರ್ ಒಬ್ಬ ಇರೋನು, ಅವನು ಎಲ್ಲಿ ಬೇಕೋ ಅಲ್ಲಿ ಫೋಟೋ ತೆಗಿಯೋನು, ಅವ್ರು ನಿಂತ್ಕೊಂಡ್ರೆ ಸುಮ್ಮನೆ ಹಿಂಗೆ ಅನ್ನೋನು, ಆಸೆ ಅವಕ್ಕೆ ನನ್ನ ಫೋಟೋ ತೆಗೆದಿದ್ದಾರೆ ಅಂತ. ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತಿದ್ವಿ. ಅಲ್ಲಿ ನೋಡಿ ನಮಗೆ 6 ಲಕ್ಷ ಬೀಜ ಹಾಕಿದ್ದು ನಮಗೆ ರಿಸಲ್ಟ್ ಬಂದಿದ್ದು ಒಂದೇ 1%. ಆಗಲೇ ಇಲ್ಲ. ಈ ಚಿಕ್ಕಮಣ್ಣಗುಡ್ಡೆ ನಾವು ಇಷ್ಟೊಂದು ಮಾತಾಡ್ತೀವಲ್ಲ, ಅಲ್ಲಿ ಬಂದಿದ್ದು ನಮ್ಗೆ 2.5% ರಿಸಲ್ಟ್. ಎಷ್ಟು ಲಕ್ಷ ಹಾಕಿದ್ರಿ? 14,50,000 ಬೀಜಗಳು. 14,50,000 ಅಲ್ಲಿ ಬಂದಿದ್ದೇ 2.5%. ಆದರೂ ದಟ್ಟವಾದ ಕಾಡಾಗಿದೆ ಇವತ್ತು. ಇಲ್ಲಿ ಹಾಗಾಯಿತು. ಅದಾದಮೇಲೆ ಕಾರ್ಯಕ್ರಮ ಎಲ್ಲ ಮುಗೀತು, ಮಕ್ಕಳಿಗೆಲ್ಲ ಅಭಿನಂದನಾ ಪತ್ರ ಎಲ್ಲ ಕೊಟ್ವಿ. ಆಮೇಲೆ ಪಕ್ಕದಲ್ಲೇ ಬೆಣ್ಚಿಕಲ್ಲು ಇದೆ, ಬೆಣ್ಚಿಕಲ್ ಅರಣ್ಯ ಪ್ರದೇಶ. ಅಲ್ಲೊಂದು 6 ತಿಂಗಳಾದಮೇಲೆ ಅಲ್ಲೂ ಕೂಡ ಅಲ್ಲಿ ಊಟದ ವ್ಯವಸ್ಥೆನೇ ತುಂಬ ಚೆನ್ನಾಗಿತ್ತು. ಅಲ್ಲಿ ಒಂದು ದೊಡ್ಡದು ಒಂದು ಇಟ್ಟಿಗೆ ಕುಯ್ಯೋದು ಒಂದು ಶೆಡ್ಡು, ಅದರಲ್ಲೇ ಅಡುಗೆ ಮಾಡಿಸಿದ್ನು ನಾಗೇಶ್ ಪಾಪ, ರಿಸ್ಕ್ ತಗೊಂಡು ಮಾಡಿದ್ನು. ಅಲ್ಲೂ ನಮಗೆ 1% ಸಿಕ್ಕಿದ್ದು. ಇದು ಬೆಣ್ಚಿಕಲ್ ಆಯಿತು. ಬಟ್ ಇಷ್ಟೊಂದು ಲಕ್ಷಾಂತರ ಬೀಜಗಳಂತ ನೀವು ಹೇಳ್ತಾ ಹೋಗ್ತೀರಾ ಸರ್, ಹೇಗೆ ಕ್ರೋಢೀಕರಿಸ್ತೀರಿ ಇದನ್ನೆಲ್ಲವನ್ನು ಕೂಡ ನೀವು? ನೋಡಿ, ಇದೊಂದು ತುಂಬ ಒಳ್ಳೆ ಪ್ರಶ್ನೆ. ಬೀಜಗಳನ್ನ ಕ್ರೋಢೀಕರಿಸೋದಕ್ಕೆ ನಾನು ಅಷ್ಟೊತ್ತಿಗೆ ಬುಟ್ಟಿಯಿಂದ ಬೆಟ್ಟಕ್ಕೆ ಬ್ಯಾಸ್ಕೆಟ್ ಟು ಬ್ಯಾರನ್ ಲ್ಯಾಂಡ್ ಅಂತ ಕಾರ್ಯಕ್ರಮ ಮಾಡಿದ್ದೆ. ಎಲ್ಲ ಶಾಲೆನಲ್ಲೂ ಒಂದು ಬೀಜನಿಧಿ ಬುಟ್ಟಿ ಅದನ್ನು ಪ್ರತಿಷ್ಠಾಪಿಸಿ ಮಕ್ಕಳಿಗೆ ಸ್ಥಳೀಯವಾಗಿ ಸಿಗುವಂಥ ಯಾವುದೇ ಬೀಜ ಆಗಲಿ ತಂದು ಪ್ರತಿದಿನ ಶಾಲೆಯಲ್ಲಿ ಪ್ರೇಯರ್ ಆಗಿದ ತಕ್ಷಣ ಅದು ಮುಂದೆ ಇಡ್ತಾರೆ, ಅದರಲ್ಲಿ ಹಾಕೋದು. ಇಂಥದ್ದು ಸುಮಾರು 150 ಶಾಲೆಗಳಲ್ಲಿ ಬೀಜನಿಧಿ ಬುಟ್ಟಿ ಇಡಿಸಿದೆ. ಮಕ್ಕಳೇ ತಗೊಂಡ್ಬಂದು ಹಾಕಬೇಕು. ಅಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಫಿಕೇಶನ್ ಏನಂದ್ರೆ, ನಾವೇ ಬೀಜ ತಂದು ಹಾಕಿ ಅವರೇನೆ ಅದನ್ನ ಕೊನೆಯಲ್ಲಿ ಅವ್ರ ಪಕ್ಕದ ಗುಡ್ಡಕ್ಕೆ ಹಾಕುವಂತ ಒಂದು ಯೋಜನೆ ಮಳೆಗಾಲದಲ್ಲಿ. ಅದು ಮೊದಲನೇದಾಗಿ ನಾನೇನ್ ಮಾಡಿದೆ, ಸ್ಥಳೀಯವಾಗಿ ಸಿಗುವಂತ ಬೀಜಗಳನ್ನ ವರ್ಷದ ಕೊನೆಯಲ್ಲಿ ಹೋಗಿ ಅವ್ರ ಮುಂದೆನೆ ಸುರಿದು ಬೀಜಗಳನ್ನ ವಿಂಗಡಣೆ ಮಾಡಿ ಮತ್ತೆ ಸ್ಟ್ಯಾಂಡರ್ಡೈಸ್ ಮಾಡಿ ಉಳುಕಿಯೋದೆಲ್ಲ ತೆಗೆದು ಬೇರೆ ಬೇರೆ ಬಾಕ್ಸಲ್ಲಿ ಇಟ್ಟು ನಾವು ತಗೊಂಬಂದ್ವಿ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ, ನಾನು ಬೀಜನಿಧಿ ಬುಟ್ಟಿನ ನಮ್ಮ ದೇವರಹೊಸಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಇಡಿಸಿದ್ದೆ. ಬರೀ 1 to 4 ಮಕ್ಕಳು, 25 ಜನ ಮಕ್ಕಳಲ್ಲಿ 5,000 ಬೀಜ ಸಿಕ್ಕಿತ್ತು ನನಗೆ, ಬೇವಿನ ಬೀಜ. ಆ ಮಕ್ಕಳು ಅದು ಸುರಿಯುವಾಗ ಏನು ಖುಷಿ. ಆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿವೆ. ಅಷ್ಟರ ಮಟ್ಟಿಗೆ ಆ ಬೀಜಗಳನ್ನ ಕ್ರೋಢೀಕರಿಸ್ತಾ ಇದ್ದೆ. ಇದೊಂದು ಮೆಥಡ್ ಆಯಿತು. ನಂತರ ನಮ್ಮ ಶಿವಮೊಗ್ಗ, ನಮ್ಮ ಸ್ನೇಹಿತರು ಚಿಕ್ಕಮಂಗ್ಳೂರು ಅಲ್ಲಿಂದ ಕಳಿಸ್ತಾನೆ ಇರೋರು. ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ ದೊರೆಸಾನಿ ಪಾಳ್ಯದಲ್ಲಿ ಅರಣ್ಯ ಇಲಾಖೆಯ ಬೀಜ ಸಂಸ್ಕರಣಾ ಘಟಕ ಇದೆ. ಅಲ್ಲಿ ಕೂಡ ಹೋಗಿ ನಾನು ಬೀಜನ ಖರೀದಿ ಮಾಡ್ತಾ ಇರ್ತಿದ್ದೆ. ಈ ಕೆಲವು ಮತ್ತಿ ಬೀಜಗಳು, ಹೊನ್ನೆ ಬೀಜಗಳು, ಮತ್ತು ಬೇರೆ ಬೇರೆ ಕಾಡು ಮಹಾಗನಿ, ಬೇವಿನ ಬೀಜಗಳು, ಇದೆಲ್ಲ ತರಿಸ್ತಿದ್ದೆ. ಓಕೆ. ಬಟ್ ಹೇಗೆ ಸರ್, ಈಗ ನೀವು ಹೇಳ್ತಿದ್ರಿ ಬೀಜಗಳನ್ನ ಒಂದು ಕಡೆ ಈ ರೀತಿ ಕ್ರೋಢೀಕರಿಸುವಂಥದ್ದು, ನಂತರ ಒಂದು ಕಾರ್ಯಕ್ರಮ ಅಂತ ಆಯೋಜನೆ ಮಾಡುವಂಥದ್ದು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಬಿತ್ತನೆ ಮಾಡುವಂಥದ್ದು, ಇದು ಒಂದು ಥರವಾಗಿ ಕಂಡ್ರೆ, ಮತ್ತೊಂದು ಥರವಾಗಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ತಂಡವೂ ಬೇಕಾಗುತ್ತೆ ನಮಗೆ. ನೀವೊಬ್ಬರೇ ಆಗಲ್ಲ. ಇಲ್ಲಿ ನಿಮ್ಮೊಟ್ಟಿಗೆ ಆ ಯೋಜನೆಯ ಒಂದು ಹಂತ ಹಂತವಾಗಿ ಹೇಗೆ ಬರಬೇಕು ಅನ್ನೋಂಥದ್ದು ಇರಬಹುದು. ನಂತರ ಯಾವ ಮಕ್ಕಳಿಗೆ ಏನು ವ್ಯವಸ್ಥೆಗಳಾಗಬೇಕು, ಮುನ್ನೆಚ್ಚರಿಕೆ ಕ್ರಮಗಳು ಹೇಗೆ ತಗೊಳ್ಬೇಕು, ಸೊ ಸಾಕಷ್ಟು ಇರುತ್ತೆ ವಿಷಯಗಳು. ಸೊ ನಿಮ್ಮ ತಂಡದ ಬಗ್ಗೆ ಏನು ಹೇಳ್ತೀರಿ? ಎಷ್ಟು ಜನ ಇಟ್ಕೊಂಡು ನೀವು ತಂಡವನ್ನು ಕಟ್ಟಿ? ನಮ್ಮ ತಂಡ ಮೊದಲನೇದಾಗಿ ನಾವು ಪ್ರಾರಂಭ ಮಾಡಿದಾಗ ಒಂದು 25 ಜನ ತಂಡದಲ್ಲಿ ಇದ್ರು. ಪಾಪ ಸಕ್ರಿಯವಾಗಿ ಎಲ್ಲ ಕೆಲಸ ಮಾಡ್ತಿದ್ರು. ಮತ್ತೆ ಈ ತಂಡದ ಕೆಲಸಕ್ಕಿಂತ ನಮಗೆ ಲಿಟ್ರೇಚರ್ ವರ್ಕ್ ಜಾಸ್ತಿ ಇರೋದು, ಪತ್ರಗಳು ಬರೆಯೋದು, ಅರಣ್ಯ ಇಲಾಖೆಗೆ ಟೀಚರ್ಸ್ ಬರೆಯೋದು, ಮತ್ತು BEOಗೆ ಲೆಟ್ರ್ ಬರೆಯೋದು, ಕಾಂಟ್ಯಾಕ್ಟ್ ಜಾಸ್ತಿ ಮಾಡಿಕೊಂಡು ನನ್ನ ಜೊತೆಲಿ ಬರೋರು. ಆ ಊಟದ ವ್ಯವಸ್ಥೆಗೆಲ್ಲ ನಾನು ನೇಮಿಸ್ಬಿಡ್ತಿದ್ದೆ. ನಮ್ಮ ನೋಡಪ್ಪ ನೀವು ಸಾಮಾನು ಇತ್ತವಮ್ಮನಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ದೆ. ಅಡುಗೆಯವ್ರಿಗೆ ಹೇಳಿ ಇಷ್ಟು ಜನ ಮಕ್ಕಳಿಗೆ ಅಡಿಕೆ ತಟ್ಟೆಗಳು, ಕುಡಿಯೋಕೆ ನೀರಿನ ವ್ಯವಸ್ಥೆ. ಕುಡಿಯೋಕೆ ನೀರನ್ನು ನಾನು ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಇದ್ನಲ್ಲ, ಪಾಪ ಯಾರಿಗೂ ಹೇಳಿದ್ರೆ ಬಾಟ್ಲ್ ಕಳಿಸ್ತಿದ್ರು ಅವರು.
ಸ್ವೀಟ್ಸ್ ಎಲ್ಲ ಕಳಿಸ್ಬಿಡೋರು, ನಮ್ಮ ಆಡಿಟರ್ಸ್ ಇದ್ದಾರೆ. ಮಕ್ಕಳಿಗೆ ಅಂತಂದಾಗ ಅದೇನೋ ಎಲ್ರಿಗೂ ಒಂದು ಕೈ ಮುಂದೆನೇ ಇರುತ್ತೆ. ಸರ್, ಖರ್ಚು ವೆಚ್ಚಗಳನ್ನು ಹೇಗೆ ನಿಭಾಯಿಸ್ತಿದ್ರಿ? ಖರ್ಚು ವೆಚ್ಚಗಳು ನಾನು ನನ್ನ ಸರ್ವಿಸ್ನಲ್ಲಿ ಸುಮಾರು ಒಂದು 25% ಸಮಾಜ ಸೇವೆಗೆ ಅಂತಾನೆ ವಿನಿಯೋಗಿಸಿದ್ದೀನಿ. ನನ್ನ ಮನೇಲೂ ಹೇಳಲಿಲ್ಲ, ಇವತ್ತಿ ಅವ್ರು ತಿಳ್ಕೊಬೋದು. ನಾನು ಸೇವೆ ಅಂತ ಬಂದಾಗ ನಮ್ಮ ಸ್ವಾರ್ಥ ಎಲ್ಲ ಬಿಡ್ತಿದ್ವಿ. ನನ್ನ 34 ವರ್ಷ ಸರ್ವಿಸ್ನಲ್ಲಿ ಒಂದು ಟೂರ್ ಹೋಗಿಲ್ಲ, ನಾನು ನನ್ನ ವೈಫು. ಕೆಲಸ, ಸಮಾಜ ಸೇವೆ, ಅದು ಇದರಲ್ಲೇ ತೊಡಗಿಸ್ಕೊಂಡ್ಬಿಟ್ಟು ಈಗ ಹೋಗ್ಬೇಕನ್ಸುತ್ತೆ, ನೋಡೋಣ ಭಗವಂತ ಏನು ಮಾಡ್ತಾನೋ. ಅಗತ್ಯವಾಗಿ ಸರ್. ಹೀಗೆ ಪ್ರಾರಂಭ ಆಗಿದ್ದು. ಮತ್ತೆ ಸ್ಥಳೀಯವಾಗಿ ನವನೀತ್ ಅಂತ ಒಬ್ಬ ನನ್ನ ಸ್ನೇಹಿತ, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್, ಅವರು ಒಂದು ಭೂಮಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ, ಒಂದು ಸಂಸ್ಥೆ ಮಾಡ್ಕೊಂಡಿದ್ರು. ಅಬ್ಬೂರ್ ಬೆಟ್ಟ ಎಲ್ಲ ನಾನು ಬೀಜ ಬಿತ್ತನೆ ಮಾಡುವಾಗ ಅವ್ರು ಕೋಆರ್ಡಿನೇಟ್ ಮಾಡಿದ್ರು. ಅಬ್ಬೂರ ಬೆಟ್ಟದ ಅಂಕೇಗೌಡರು ಶಾಲಾ ಹೆಡ್ ಮಾಸ್ಟ್ರು, ಅವರು ಅಲ್ಲೆಲ್ಲ ಬಿತ್ತನೆ ಮಾಡೋಕ್ಕೆ ನಮ್ಗೆ ಪ್ರೋತ್ಸಾಹ ಕೊಟ್ಟರು. ಅದೊಂದು ದೊಡ್ಡ ಕಾರ್ಯಕ್ರಮ ಆಯಿತು. ಆ ಗುಡ್ಡ ಈಗೆಲ್ಲ ತುಂಬ, ಅದು ಕೂಡ ಥಿಕ್ ಫಾರೆಸ್ಟ್ ಕಂಡಂಗೆ ಕಾಣ್ತಿದೆ. ಓಕೆ, ನಿಜ ಸರ್. ಸರ್, ಈ ಹಂತದಲ್ಲಿ ನೋಡ್ತಾ ಬಂದಾಗ ಬೆಟ್ಟಗಳ ಕಡೆಗೆ ಜಾಸ್ತಿ ತಾವು ಈ ಥರದ ಚಟುವಟಿಕೆಗಳನ್ನು ಮಾಡ್ತಾ ಬಂದಿರುವಂಥದ್ದು. ಅಂದರೆ ಚಿಕ್ಕಮಣ್ಣುಗುಡ್ಡ ಇರಬಹುದು, ಅದಾದ ನಂತರ ಮುತ್ತರಾಯನ ಬೆಟ್ಟ ಇರಬಹುದು, ಅದಾದ ನಂತರ ಅಬ್ಬೂರು ಬೆಟ್ಟ, ಹೀಗೆ ಜಾಸ್ತಿ ಬೆಟ್ಟಗಳಲ್ಲೇ ನೀವು ಈ ಮರಗಳನ್ನು ಬೆಳೆಸುವಂಥದ್ದು, ಬಿತ್ತನೆ ಮಾಡುವಂಥ ಕೆಲಸ. ಅದೇ ಯಾಕೆ ನಿಮ್ಮ ಕೇಂದ್ರ ಬಿಂದು ಆಗಿತ್ತು? ಏನಾದರೂ ಕಾರಣ ಇದೆಯಾ ಅದಕ್ಕೆ? ನೋಡಿ, ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ 2ನೇ ಬರಡು ಪ್ರದೇಶ. ರಾಜಸ್ಥಾನ್ ಬಿಟ್ಟರೆ ನಾವೇ ತುಂಬ ಬರಡು ಪ್ರದೇಶ ಹೊಂದಿರೋದು. ನಮ್ದೇನು 1600 ಕಿಲೋಮೀಟರ್ ವೆಸ್ಟರ್ನ್ ಘಾಟ್ಸ್ ಬಿಟ್ಟರೆ ಅದೇ ಅರಣ್ಯ ಪ್ರದೇಶನ ನಾವು ಟೋಟಲ್ ಅವರೇಜ್ ಅರಣ್ಯ ಪ್ರದೇಶ ನಾವು ಸರಾಸರಿ ನೋಡಿದಾಗ ಅಲ್ಲಿ 48ರಿಂದ 50% ಅದೇ ಅರಣ್ಯ ನಾವು ಹೇಳೋದು. ಮತ್ತು ಇನ್ನೆಲ್ಲ ಬಯಲು ಪ್ರದೇಶ. ಬಯಲು ಪ್ರದೇಶದಲ್ಲಿ ಏನಿದೆ? ಬರೀ ಬೆಟ್ಟಗುಡ್ಡಗಳೇನೆ, ಬರೀ ಬೆಟ್ಟಗುಡ್ಡಗಳೇನೆ. ಮೊನ್ನೆ ಯಾವುದೋ ಚರ್ಚಾ ಸಂದರ್ಭದಲ್ಲಿ ಇದು ರಾಜಸ್ಥಾನ ಮರಳು ಭೂಮಿ ಹೆಂಗೆ, ಇದು ಮರುಭೂಮಿ ಅಂತಿದ್ರು. ಕರ್ನಾಟಕ ಯಾವತ್ತೂ ಮರಳು ಭೂಮಿ ಅಲ್ಲ, ಇದು ಉತ್ಕೃಷ್ಟವಾದ ಭೂಮಿ. ಇದು ಇಲ್ಲಿ ಏನು ಹಾಕಿದ್ರೆ ಬೆಳೆಯುತ್ತೆ. ಮತ್ತು ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಅರ್ತ್ ಹ್ಯಾಸ್ ಗಿವನ್ ಲಾಟ್ ಆಫ್ ನೀಡ್ಸ್ ಟು ಯು ಟು ಸರ್ವೈವ್ ಫಾರ್ ಯುವರ್ ಲೈಫ್, ನಾಟ್ ಫಾರ್ ಎ ಗ್ರೀಡಿ ಪರ್ಸನ್ಸ್ ಅಂತೇಳಿ. ಹೌದು, ಮನುಷ್ಯನಿಗೆ ಬದುಕಕ್ಕೋಸ್ಕರ ಭೂಮಿ ಎಲ್ಲ ಕೊಟ್ಟಿದೆ, ಆಸೆನ ಪೂರೈಸೋಕ್ಕೋಸ್ಕರ ಕೊಟ್ಟಿದೆ, ಆದರೆ ದುರಾಸೆಗಳಿಗೆಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಕರ್ನಾಟಕದ ಭೂಮಿ ನಾವು ಎಷ್ಟೇ ಬಗೆದ್ರು ಸಂಪನ್ಮೂಲಗಳು, ಇಲ್ಲಿ ಯಾವ ಕಡೆ ನೋಡಿ ಸಂಪನ್ಮೂಲಗಳು, ಅದು ವನ ಸಂಪನ್ಮೂಲ ಅಂತೂ ಜಾಸ್ತಿ. ಈಗ ನೋಡಿ, ಈ ಬೆಟ್ಟಗುಡ್ಡಗಳ ಕಡೆ ಯಾಕೆ ಹೋಗ್ತೀರಿ ಅಂತ ಹೇಳಿದಾಗ, ಸಾಮಾಜಿಕ ಅರಣ್ಯ ಇಲಾಖೆ, ಒಂದು ಅರಣ್ಯ ಇಲಾಖೆದು ಒಂದು ಒಳ್ಳೆ ಇಲಾಖೆ, ಒಂದು ವಿಭಾಗ. ಅವರು ಬಯಲು ಪ್ರದೇಶದಲ್ಲಿ ಎಲ್ಲ ಸಸಿಗಳು ನಡೆಸ್ತಿದ್ದಾರೆ, ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ. ಅದು ಇತ್ತೀಚಿನ ಕೃಷಿ ಅರಣ್ಯ ಇದೆಯಲ್ಲ, ಅದು ಕೂಡ ರೈತರು ಬದುಗಳಲ್ಲಿ ಅಲ್ಲಿ ಇಲ್ಲಿ ಮರಗಳು ನೆಡೋಕ್ಕೆ ಅನುಕೂಲ ಮಾಡಿಕೊಡ್ತಿದ್ರು. ಅದಕ್ಕೆಲ್ಲ ಹಣ ಕೊಡ್ತಾರೆ 3 ವರ್ಷ. ಮತ್ತು ಈ ಕೋಲಾರ, ಚಿತ್ರದುರ್ಗ ನೋಡಿದಾಗ ಅದೇನು ತುಂಬ ಆಕರ್ಷಣೆ ನನಗೆ. ಅದಕ್ಕೆ ಕೋಲಾರಲ್ಲಿ CEO ಲತಾ ಕುಮಾರಿ ಅಂತಿದ್ರು, ಈಗ ಬೆಂಗಳೂರು ಗ್ರಾಮಾಂತರ CEO ಇದ್ದಾರೆ. ಅವ್ರು ಸಭೆ ಮಾಡಿದಾಗ ಹೇಳಿದ್ರು, ಮುಕುಂದರಾವ್ ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ಮಾಡೋಣ, ಬರೇ ಬೆಟ್ಟಗುಡ್ಡಗಳಾಗುತ್ತಾ ಅಂದರು. ಆಗುತ್ತೆ ಅಂತ ಹೇಳಿ ಅವರು ಅಂತರಗಂಗೆ, ಕೂರ್ಕಿ, ವೀರಭದ್ರ ಸ್ವಾಮಿ ಬೆಟ್ಟ ಪ್ರದೇಶದಲ್ಲಿ ಸುಮಾರು 8,000 ಎಕರೆಗೆ ಬೀಜ ಬಿತ್ತನೆ ಮಾಡಿದ್ವಿ. 8,000 ಎಕರೆಗೆ ನಾನೇ ಬೀಜಗಳನ್ನ ತಗೊಂಡೋಗಿ ಕಾರ್ಯಕ್ರಮ ಮಾಡಿ ಕೂರ್ಕಿನಲ್ಲಿ ತುಂಬ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಬೀಜಗಳು ಅವರೇ, ಲತಾ ಕುಮಾರಿ ಅವರೇ ಸ್ವಂತ ಬಂದು ಮಕ್ಕಳ ಜೊತೆಲಿ ಒಂದು ದಿನ ಇದ್ದು ಬ್ಯಾಗಲ್ಲಿ ಬೀಜ ತಗೊಂಡು ಅವರೇ ಹಾಕೊಂಬಂದ್ರು. ನನಗೆ ಕೋಲಾರಲ್ಲಿ ಇನ್ನು 5 ವರ್ಷಕ್ಕೆ ಹೋಗುವಾಗೆಲ್ಲ ಕಲ್ಲು ಬೆಟ್ಟಗಳೇ, ನುರ್ಚಿಕಲ್ ಬೆಟ್ಟಗಳು, ಬರೇ ಬೆಟ್ಟಗಳು.
ಅಲ್ಲಿ ಇನ್ನು ಕಲ್ ಕಾಣಲ್ಲ, ಬರೀ ಮರಗಳು ಕಾಣಬೇಕು ಅಲ್ವಾ? ನಿಜ ನಿಜ ಸರ್. ಈ ನಿಟ್ಟಿನಲ್ಲಿ ಇನ್ನ ಮುಂದೆ ಹೋಗಿ ಕೆಲಸ ಮಾಡಬೇಕಂತ ಇದ್ದೀನಿ ಆ ಜಿಲ್ಲೆಗೆ. ಅಗತ್ಯವಾಗಿ ಸರ್. ಬಟ್ ಇಲ್ಲಿ ವಿಶೇಷ ಅಂದರೆ ನೀವು ಆ ಬೀಜ ಬಿತ್ತನೆ ಮಾಡೋದಕ್ಕೆ ಮಕ್ಕಳನ್ನು ಆಯ್ಕೆ ಮಾಡ್ಕೊಂಡಿರೋದು ಕೂಡ ಇಲ್ಲಿ ಬಹಳ ಉಪಯೋಗನೂ ಆಗ್ತಿದೆ ಮತ್ತು ಸರಿಯಾದ ಆಯ್ಕೆ ಅಂತಲೂ ಅನ್ನಿಸ್ತಾ ಇದೆ. ಅದ್ರ ಬದಲಾಗಿ ಬೇರೆಯವ್ರನ್ನೂ ಮಾಡಬಹುದು, ಇಲ್ಲ ಅಂತಲ್ಲ. ಆದರೆ ಅದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅಂತ ಹೇಳ್ತಾರಲ್ವ, ಆ ರೀತಿ ಬಿತ್ತನೆಯೂ ಆಗುತ್ತೆ, ಮಕ್ಕಳಿಗೆ ಆ ಹಂತದಲ್ಲಿ ಒಳ್ಳೆಯ ವಿಷಯಗಳ ಬಿತ್ತನೆಯೂ ಆಗುತ್ತೆ. ವಿಶೇಷವಾಗಿ ಮಕ್ಕಳಿಗೆ ಪರಿಸರದ ಜಾಗೃತಿ ಮೂಡುತ್ತೆ. ನಾನು ಏನಕ್ಕಂದ್ರೆ ಮೂಲಭೂತವಾಗಿ ಅವರಿಂದಾನೇ ಎಲ್ಲ ಪ್ರಾರಂಭ ಆಗಲಿ, ಬೀಜ ಅವರೇ ಕ್ರೋಢೀಕರಿಸಲಿ, ಬೀಜ ಅವರೇನೆ ಬೀಜಾಮೃತದಲ್ಲಿ ಸಂಸ್ಕರಿಸಲಿ. ಅವ್ರ ಊರಿನ ಪಕ್ಕದ ಗುಡ್ಡಕ್ಕೆ ಹೋಗಿ ಒಂದು ಮಗು 10 ಬೀಜ ಹಾಕ್ಬಿಟ್ಟು ಬರಲಿ. ಒಂದು 50 ಜನ ಇರೋ ಶಾಲೆನಲ್ಲಿ ಒಂದು 500 ಬೀಜಗಳು ಹಾಕಿ ಬಂದ್ರೆ ನಮ್ಗೊಂದು 20-25 ಮರಗಳಾದ್ರೂ ಹುಟ್ಕೊಂತವೆ. ಅದು ನನ್ನ ಮೂಲಭೂತವಾದಂಥ ಒಂದು ದೇಹ ಇದ್ದಿದ್ದು. ಮಕ್ಕಳಲ್ಲಿ ಪಿಳಿಗಾಂತರ ಒಂದು ಜ್ಞಾಪಕ ಬರ್ತಿತ್ತು ಅವ್ರಿಗೆ. ಪರಿಸರ, ನಾವು ಎಷ್ಟು ಕೆಲಸ ಮಾಡಬೇಕು, ಮರಗಳು ಏನೇನಕ್ಕೆ ಉಪಯೋಗ, ಇದೆಲ್ಲ ಅವ್ರಿಗೆ ಒಂದು ಹಂತ ಹಂತವಾಗಿ ಬೆಳೆದಂತೆ ಬರ್ತದೆ. ಈಗಾಗಲೇ ನಾವು ಈ ಸಾಕಷ್ಟು ಕಡೆ ಅಭಿಯಾನಗಳು ಮಾಡಿದಾಗ ಮಕ್ಕಳು ಈಗ ಜ್ಞಾಪಿಸ್ಕೊಂತಾರೆ, ಮದುವೆ ಆಗಿದ್ದಾರೆ, ಅವರ ಪತ್ನಿ ಜೊತೆಲಿ ನೋಡಿ ಅದು ನಾನು ಬೆಳೆಸಿದ್ದು ಬೆಟ್ಟ, ಅಲ್ಲಿ ನಾನು ಬೀಜ ಹಾಕಿದ ಮರ ಬೆಳೆದಿದ್ದೆ, ಎಷ್ಟು ಸಂತೋಷದಿಂದ ಹೇಳ್ಕೊಂತವೆ. ಖಂಡಿತ ಖಂಡಿತ ಸರ್. ಇದು ಜಾಗೃತ ಕಾರ್ಯಕ್ರಮ. ಅರಣ್ಯೀಕರಣದ ಜೊತೆಗೆ ಮಕ್ಕಳ ಜಾಗೃತಿ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಹೇಳ್ತೀನಿ, ನನ್ನ ಎಲ್ಲ ಕಾರ್ಯಕ್ರಮದಲ್ಲೂ ಇದುವರೆಗೆ 30 ವರ್ಷದ ಕಾರ್ಯಕ್ರಮದಲ್ಲಿ ಸುಮಾರು 1,20,000 ಮಕ್ಕಳು ನನ್ನ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಬಹಳ ಸಂತೋಷ ಸರ್ ಅದು ಕೇಳೋದಕ್ಕೇನೆ. ಆಗ್ಬೇಕದು, ಅದು ಬಹಳ ಅಗತ್ಯ ಕೂಡ ಇದೆ ಸರ್. ಸರ್ ಹೇಳಿ, ಒಂದು ಕಡೆಗೆ ಈ ರೀತಿ ಎಲ್ಲ ಅಂದರೆ ಖುದ್ದಾಗಿ ಬೆಟ್ಟಗಳಿಗೆ ಹೋಗುವಂಥದ್ದು, ಬಿತ್ತನೆ ಮಾಡುವಂಥದ್ದು ಇದೆಲ್ಲವೂ ಆಗ್ತಿತ್ತು. ಇದಕ್ಕೂ ಮುಂಚಿತವಾಗಿ ಏನಾದರೂ ಒಂದು ಅಂದಾಜು ನಿರೀಕ್ಷೆಗಳಂತ ಏನಾದರೂ ಇರ್ತಿತ್ತಾ? ಇಷ್ಟನ್ನು ನಾವು ಬಿತ್ತನೆ ಮಾಡಿದ್ರೆ ಇಷ್ಟು ಫಲ ನಮಗೆ ಸಿಗಬಹುದು ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಮೇಲೆ ಏನಾದರೂ ಕಾರ್ಯಕ್ರಮಗಳು ನಡೀತಿತ್ತಾ, ಅಥವಾ ನೇರವಾಗಿ ಹೋಗಿ ಬಿತ್ತನೆ ಮಾಡಿ ಬರುವಂಥದ್ದು ಇದು? ಈಗ ನಮ್ಮ ಸಕ್ಸಸ್ ರೇಟ್ 2.5% ಫಿಕ್ಸ್ಡ್. ಅದು ನಾವು ಒಂದು ಫಿಕ್ಸ್ಡ್ ಅಂತ ಮಾಡ್ಕೊಂಡಿದ್ದೀವಿ. ನಾವು 100 ಬೀಜಗಳು ಹಾಕಿದ್ರೆ ಬರೋದೇ ಒಂದು 15-20 ಗಿಡಗಳು ಅಂತ. ಹೌದು. ಆ ತೀರ್ಮಾನದ ಮೇಲೆ ನಾವು ಜಾಸ್ತಿ ಏನೂ ಲೆಕ್ಕ ಹಾಕದೆ ನಾವು ಬೀಜಗಳನ್ನ ಬಿತ್ತನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ. ಅದರಿಂದ ನಮ್ದು ಅಷ್ಟೇ ನಮ್ಮ ಮಟ್ಟ ಅಂತ ತಿಳ್ಕೊಂಡಿದ್ವಿ. ಕಲ್ಲಂಗೂರಲ್ಲಿ, ಶಿವಮೊಗ್ಗ ಜಿಲ್ಲೆನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಕೆ ದಯಾನಂದ್ ಈಗ ಬೆಂಗಳೂರು ಅರ್ಬನ್ DC ಇದ್ರು, ಈಗ ರಿಜಿಸ್ಟ್ರೇಷನ್ ಜನರಲ್ ಇದ್ದಾರೆ ಅವರು. ನಾವು ಚಿಕ್ಕಮಂಗ್ಳೂರಿದ್ದಾಗ ನಾವು ಜೊತೆಲಿ ಪರಿಸರದ ಬಗ್ಗೆ, ಈ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತುಂಬ ಚರ್ಚೆ ಮಾಡ್ತಿದ್ವಿ, ಜೊತೆಲಿದ್ವಿ. ಅದೇ ಇವತ್ತಿಗೂ ಒಂದು ಸ್ನೇಹ ಭಾವ, ತುಂಬ ಮಿಳಿತವಾಗಿ ಕಾರ್ಯಕ್ರಮಗಳು ನಡ್ಸೋಕೆ ಅನುಕೂಲ ಆಯಿತು. ಚಿಕ್ಕಮಂಗ್ಳೂರು ಅವರು ಶಿವಮೊಗ್ಗ DC ಇದ್ರು, ಏನು ಮಾಡ್ತಿದ್ದೀರಿ ಬಂದ್ಬಿಡಿ ಅಂದರು. ಸರಿ, ನಾನು ಒಂದ್ಸಾರಿ ಹೋಗಿ ಅವರ ಪ್ರಸ್ತಾಪ ಮಾಡಿದ ಕಲ್ಲಂಗೂರು ಅರಣ್ಯ ಪ್ರದೇಶ ನೋಡಿ, ಮಲೆನಾಡು ಪ್ರದೇಶ, ಸುಮಾರು 1000 ಎಕರೆಗಳಲ್ಲಿ ಮರಗಳಿಲ್ಲ ಅಲ್ಲಿನ. ಈಗಲೂ ನಾವು ಮಲೆನಾಡು ಪ್ರದೇಶ ಅಂದರೆ ಅನ್ಕೋತೀವಿ. ಆಮೇಲೆ ಬೆಟ್ಟ ಎಲ್ಲ ನೋಡ್ಕೊಂಬಂದ್ವಿ. ಕಾಶಿ ಅಂತ ಅವರ ಆಫೀಸ್ ಸ್ಟಾಫ್ ಕಳಿಸಿದ್ರು, ನೋಡ್ಕೊಂಬಂದ್ವಿ. ಸರಿ ಮಾಡೋಣ ಅಂದ್ವಿ. ಸರಿ, ಅವ್ರು ಫಾರೆಸ್ಟ್ನವ್ರಿಗೆ ಹೇಳಿ ಅವ್ರ ಸಭೆ ಎಲ್ಲ ಮಾಡ್ಕೊಂಡು ಬೀಜ ಅವ್ರು ಕ್ರೋಢೀಕರಿಸ್ತಿದ್ರು. ನನ್ನ ಭಾಗದ ಬೀಜಗಳು ನಾನು ತಯಾರು ಮಾಡಿಕೊಂಡು ನನ್ನ ವೈಫು ಹೊರಟ್ವಿ. ಡೇಟ್ ಫಿಕ್ಸ್ ಮಾಡ್ಕೊಂಡ್ರು ಅವರು. ಅವರ ಆಫೀಸ್ ಮುಂದೆನೆ ಸುಮಾರು ಶಾಲಾ ಮಕ್ಕಳು, ಕಾಲೇಜು ಮಕ್ಕಳು, ಜಿಲ್ಲಾಧಿಕಾರಿ ಕರೀತಾನೆ ಬರದೇ ಇರ್ತಾರ ಅಲ್ವಾ, ಎಲ್ಲ ಬಂದ್ಬಿಟ್ರು. ವಾಲಂಟಿಯರ್ಸು, ಇಲಾಖೆಯವರು ಎಲ್ಲ ಬಂದ್ಬಿಟ್ರು. ಅದು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡೋದು. ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿ ಎಲ್ಲರೂ ಪ್ರತಿಜ್ಞಾವಿಧಿ ಉದ್ದ ಇತ್ತು. ಸರಿ ಆಯ್ತು ಅಂದ್ಬಿಟ್ಟು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿ ಬಸ್ಗಳು ಹತ್ತಿ ಕಲ್ಲಂಗೂರು ಕರ್ಕೊಂಡೋದ್ರು. ಅಲ್ಲಿ ಮೂಟೆಗಳು ಎಲ್ಲ ಜೋಡಿಸಿದ್ವಿ. ಅಷ್ಟೊತ್ತಿಗೆ ಬ್ಯಾಗ್ಗಳು, ಗುದ್ಲಿಗಳು, ಮಕ್ಕಳಿಗೆ ಯಾವ ರೀತಿ ಹಾಕಬೇಕು, ಅಲ್ಲೇ ಒಂದು ಚಿಕ್ಕ ಟ್ರೈನಿಂಗ್ ಮೈಕ್ನಲ್ಲಿ ಸರಿ ಹಾಕಿ ಅವರು ಈವನ್ ದಯಾನಂದ್ ಸಾಹೇಬರು ಅವರೇ ಟ್ರೂಪ್ ಮಾಡ್ಕೊಂಡು ಬೆಟ್ಟಕ್ಕೆ ಹೊರಟರು. ನಾನು ಪ್ರೆಸ್ನವರು ಎಲ್ಲ ನಾವೊಂದು ದೊಡ್ಡ ಟ್ರೂಪ್ ಮಾಡ್ಕೊಂಡು ನಾವೊಂದು ಕಡೆ ಹೋದ್ವಿ. ಸುಮಾರು ಸಂಜೆವರೆಗೂ ಅಲ್ಲಿ ಸುಮಾರು 20 ಲಕ್ಷಕ್ಕಿಂತ ಜಾಸ್ತಿ ಬೀಜ ಹಾಕಿದ್ವಿ ನಾವು.
ಅಲ್ಲಿ ಏನಕ್ಕಂದರೆ ಅಲ್ಲಿ ರಿಸಲ್ಟ್ ನಮಗೆ ಜಾಸ್ತಿ ಬಂತು. ನಮಗೆ ಇವತ್ತು ನನ್ನ ಅಸೆಸ್ಮೆಂಟು 25-30% ರಿಸಲ್ಟ್ ಇದೆ. ಅಲ್ಲೆಲ್ಲ ಗಿಡ ಈಗ ಒಂದು ಡಾಕ್ಯುಮೆಂಟ್ರಿಗೆ ಅದೆಲ್ಲ ಶೂಟ್ ಮಾಡಿಸ್ತಾ ಇದ್ದಾರೆ ದಯಾನಂದ್ ಅವರೇನೆ. ಅಲ್ಲಿ ಜಾಸ್ತಿ ಬಂತು ನೋಡಿ. ಆ ಒಂದು ಕಾರ್ಯಕ್ರಮನ ಒಬ್ಬ ಹಿರಿಯ ಅಧಿಕಾರಿ ಎಷ್ಟು ಪರ್ಸನಲ್ ಆಗಿ ತಗೊಂಡು ಮಾಡಿದ್ರು ಅವರು. ನಿಜ. ಅದು ಅಲ್ಲಿ ರಿಸಲ್ಟ್ ಬಂದು ಇವತ್ತು ಮಲೆನಾಡಿಗೆ ನಮ್ಮದೊಂದು ಚಿಕ್ಕ ಕೊಡುಗೆ ಅಂತ ಹೇಳ್ಬೋದು. ಖಂಡಿತ ಸರ್. ಇಲ್ಲ, ಬಹಳ ಖುಷಿ ಅನ್ಸುತ್ತೆ ನೀವು ಹೇಳ್ತಿರುವಂಥ ವಿಷಯಗಳು. ತುಂಬ ರೋಚಕತೆ ನಮಗೂ ಹೆಚ್ಚಾಗ್ತಾ ಹೋಗುತ್ತೆ. ಅದು ಅಂದರೆ ಬೆಟ್ಟಕ್ಕೆ ಹತ್ತೋದು ಹೋಗಿ ಬರೋದು ಇದೇ ಒಂದು ಸವಾಲಾಗಿರುತ್ತೆ. ಒಂದು ಬೆಟ್ಟನೋ ಆಯಿತು ಅಲ್ಲಿ ಬಿತ್ತನೆ ಮಾಡಿ ಬರ್ತೀವಿ ಅಂತ ಅಂದ್ಕೊಳ್ಳೋಣ. ಆದರೆ ಸಾಲು ಸಾಲಾಗಿ ಈ ರೀತಿಯಾದಂಥ ಕಾರ್ಯಕ್ರಮಗಳ ಮೂಲಕ ಅಷ್ಟೂ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲೂ ಕಾಳಜಿನ ವಹಿಸಿ ಬಿತ್ತನೆ ಮಾಡಿ ಲಕ್ಷಾಂತರ ಬೀಜಗಳನ್ನು ಕ್ರೋಢೀಕರಿಸಿ ಅಲ್ಲಿ ಬಿತ್ತನೆ ಮಾಡಿ ಬರುವಂಥದ್ದು ನಿಜಕ್ಕೂ ಚಿಕ್ಕ ಕೆಲಸ ಅಲ್ಲ ಸರ್. ಸರ್, ಇದರೊಟ್ಟಿಗೆ ತಾವು ಸ್ಟಡಿ ಸೆಂಟರ್ ಫಾರ್ ಡ್ರೈಲ್ಯಾಂಡ್ ಅಫಾರೆಸ್ಟೇಷನ್ ಟ್ರೀ ಪಾರ್ಕ್ ಅಂತಲೂ ಶುರು ಮಾಡ್ತೀರಿ. ಇದರ ಉದ್ದೇಶ ಏನು ಸರ್? ಈ ಅಭಿಯಾನಗಳೆಲ್ಲ ಮುಗಿತು. ಮತ್ತೆ ಬೆಳಗಾಂ ವಿಚಾರ ಹೇಳಬೇಕು. ಬೆಳಗಾಂನಲ್ಲಿ ದೊಡ್ಡ ಅಭಿಯಾನ ಮಾಡಿದ್ವಿ. ಹುಲ್ಕುಂದ ಅಂತ ಸಿದ್ದರಾಮೇಶ್ವರ ಪ್ರೌಢಶಾಲೆ ಇದೆ. ಆ ಒಂದು ಕಮಿಟಿಗೆ ನನ್ನ ಸ್ನೇಹಿತರು, ನನ್ನ ಬ್ಯಾಚ್ಮೇಟ್ ಗೋವಿಂದಪ್ಪ ಗೌಡಪ್ಪ ಗೌಡ ಅಂತ, ಅವರು ಕಾರ್ಯಕ್ರಮ ರೂಪಿಸಿದ್ರು. ನಾನು ಹೊರಟುಬಿಟ್ಟೆ ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಅವ್ರ ಮನೇಲಿದ್ದು ಬೆಳಗಾಂಗೆ ಹೋದೆ. ಅಲ್ಲಿಂದ ಹುಲ್ಕುಂದಾಗ ಹೋದ್ವಿ. ಕಾರ್ಯಕ್ರಮ ನಾಳೆ ಮಾಡಬೇಕು. ಬೀಜ್ಗಳು ಬೆಂಗಳೂರಲ್ಲಿದೆ. ಸೊ ನನ್ನ ವೈಫ್ಗೆ ಹೇಳಿದ್ದೆ, ನಾನು ಅಲ್ಲಿ ಕಾರ್ಗೆಲ್ಲ ಅರೇಂಜ್ ಮಾಡಿದ್ದೆ ಇನೋವಾಗೆ. ಆಕೆ ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು ರಾತ್ರಿ 9 ಗಂಟೆಗೆ 600 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಪಾಪ ಬೀಜಗಳನ್ನ ತೊಗೊಂಬಂದ್ಲು ಆಕೆ ಬೆಳಗಾಂಗೆ. ಹುಲ್ಕುಂದಕ್ಕೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಮಕ್ಕಳು ಲೈನ್ ಅಪ್ ಮಾಡಿದ್ರು. ಅದು 2 ಕಲ್ಲಿನ ಬೆಟ್ಟ. ಅದು ಚಿಕ್ಕ ಚಿಕ್ಕ ಕಲ್ಲುಗಳು. ಕಲ್ಲು ತೆಗಿಬೇಕು, ಬೀಜ ಹಾಕಬೇಕು. ಮಕ್ಳಿಗೆ ತ್ರಾಸ, ಸ್ವಲ್ಪ ಕಷ್ಟ. ಅದ್ರ ಮಧ್ಯದಲ್ಲಿ ಚೋಳುಗಳು ಅದನ್ನ ಹೊಡಿಬೇಕು, ಇವು ಹಾಕೊಂಡು ಹೋಗ್ಬೇಕು. ಅದು ಅಲ್ಲಿ ಆಯ್ತು. ನಮ್ಗಲ್ಲಿ ರಿಸಲ್ಟ್ 1% ಬಂದಿದ್ದು, ಅಷ್ಟೇನು ಬರಲಿಲ್ಲ. ಅದಾದ್ಮೇಲೆ ಹುಲ್ತಾರು ಹೊಸದೊಡ್ಡಿ ಇಲ್ಲೇ ರಾಮನಗರದ್ದು, ಅದು ಎಲಿಫೆಂಟ್ ಟ್ರ್ಯಾಕ್ ಏರಿಯಾ. ಅದು ಆ ಹುಲ್ತಾರು ಸಾವನದುರ್ಗಕ್ಕೆ ಸೇರುತ್ತೆ. ಅದು ತಮಿಳ್ನಾಡಿನಿಂದ ಬಂದು ಬನ್ನೇರುಘಟ್ಟ ಹುಲ್ತಾರು ದೊಡ್ಡ ಅರಣ್ಯ. ಅದು ಅಲ್ಲಿ ಖಾಲಿ ಇತ್ತು ಜಾಗ. ಅದ್ರ ಜೊತೆಗೆ ಸ್ವಲ್ಪ ಬಿದಿರು ಗಿಡಗಳು ಅದೆಲ್ಲ ಹಾಕಿ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ನಮಗೆ 50% ಸಕ್ಸಸ್ ರೇಟ್. ಖುಷಿ ಆಯ್ತದು. ಒಳ್ಳೆಯದು. ನಿಜ ನಿಜ ಸರ್. ಕೋಲಾರ ಇದೆಲ್ಲ ಆಯ್ತು. ನನಗೆ ಇವತ್ತಿಗೆ ತುಡಿತಾ ಇರೋದು ಚಿತ್ರದುರ್ಗ, ಕೋಲಾರ. ಓಕೆ. ಆಮೇಲೆ ಇದು ಅಭಿಯಾನಗಳಾಯಿತು. ಅಷ್ಟೊತ್ತು ರಿಟೈರ್ಡ್ ಎಲ್ಲ ಆಗಿತ್ತಲ್ಲ ನಂದು. ಅಷ್ಟೊತ್ತಿಗೆ ನಮ್ಮ ದಯಾನಂದು ಮತ್ತು ಕಾಂತರಾಜು ಅಂತ ಡೆವಲಪ್ಮೆಂಟ್ ಆಫೀಸರು, ಇವರು RDPR ಪ್ರಿನ್ಸಿಪಾಲ್ ಸೆಕ್ರೆಟರಿ ನಾಗಲಾಂಬಿಕಾ ದೇವಿಯವ್ರಿಗೆ ಹೇಳಿ ನನಗೆ ಅಲ್ಲಿ ಒಂದು ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಸೇರಿಸ್ಬಿಟ್ರು. ಆಗ ಅರಣ್ಯೀಕರಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದು ಆಗ ನಾನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಸಭೆಗಳಲ್ಲಿ ಯಾವ ರೀತಿ ಮಾಡಬೇಕು ಏನು, ಮತ್ತು ಅಭಿವೃದ್ಧಿ ಇಲಾಖೆಗಳು ಯಾವ ರೀತಿ, ಅರಣ್ಯಗಳ ಒಂದೇ ಇಲಾಖೆ ಮಾಡೋದು ಬೇಡ, ಎಲ್ಲ ಸೇರಿ ಮಾಡಬಹುದು ಅನ್ನೋದು ಒಂದು ಅವಕಾಶ ಇತ್ತು. ಅಲ್ಲಿ ಮಾಡಿದೆ. ಅದಾದ ನಂತರ ನಾನು ಅಲ್ಲಿಂದ 3 ವರ್ಷ ಆದಮೇಲೆ ಬಿಟ್ಟೆ. ಸುಮ್ಮನೆ ಯಾಕಿರೋದು ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಪ್ರಾರಂಭ ಮಾಡಿದೆ. ಒಂದು ಸ್ಟಡಿ ಸೆಂಟರ್ ಫಾರ್ ಡ್ರೈಲ್ಯಾಂಡ್ ಅಫಾರೆಸ್ಟೇಷನ್ ಇನ್ ಕರ್ನಾಟಕ ಅಂತ ಪ್ರಥಮವಾಗಿ ಪ್ರಾರಂಭ ಮಾಡಿದೆ. ಆ ಟ್ರೀ ಪಾರ್ಕ್ ಇದೆ ಚನ್ನಪಟ್ಟಣದಲ್ಲಿ, ಕೆಂಗಲ್ ಹತ್ರ. ಆ ಟ್ರೀ ಪಾರ್ಕ್ನಲ್ಲಿ ಅಷ್ಟೊತ್ತಿಗೆ ನಾನೇ ಎಲ್ಲ ಒದಗಿಸ್ಕೊಂಡು 150 ಚೇರು, ಆ ಟೇಬಲ್ಲು ಎಲ್ಲ. ಆಗ ಬಾಲು ನರಸಿಂಹಂ ಅವ್ರ ಮಗ ಪಾಪ ಬಾಲಸುಬ್ರಹ್ಮಣ್ಯಂ ಅವರು ತುಂಬ ಸಹಕಾರ ಕೊಟ್ಟರು. ನವನೀತು ಅವರಿಬ್ಬರೂ ಎಲ್ಲ ಇಟ್ಟು ವರ್ಕ್ಶಾಪ್ ಶುರು ಮಾಡಿದ್ವಿ. ಯಾವ ರೀತಿ ಅಂದರೆ ವರ್ಕ್ಶಾಪ್ ಒಂದಿನ ಪ್ರತಿ 2 ವರ್ಷ ಆಯಿತು. ಪ್ರತಿ 3ನೇ ಶನಿವಾರ 100 ಜನ ಮಕ್ಕಳಿಗೆ ಬೇರೆ ಬೇರೆ ಶಾಲೆಯಿಂದ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಮಕ್ಕಳನ್ನ ಕರ್ತರೋದು, ಕೂರಿಸ್ಕರೋದು, 4 ಜನ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸೋದು, 1 ಗಂಟೆ ಪರಿಸರದ ಬಗ್ಗೆ ಅವ್ರಿಗೆ ಭಾಷಣ ಮಾಡೋದು, ಚರ್ಚೆ ಮಾಡೋದು, ಅವರಿಂದ ಇಂಟ್ರ್ಯಾಕ್ಷನ್ಸ್ ಮಾಡೋದು, ಇದು ಮಾಡ್ತೀವಿ. ಇದುವರೆಗೆ 8 ವರ್ಕ್ಶಾಪ್ ಆಗಿದೆ. 800 ಮಕ್ಕಳಿಗೆ ಸರ್ಟಿಫಿಕೇಟ್ಸ್ ವಿತ್ ಫುಲ್ ಫ್ಲೆಡ್ಜ್ಡ್ ಎನ್ವಿರಾನ್ಮೆಂಟ್ ಸೋಲ್ಜರ್ಸ್ ಮಾಡಿದ್ದೀವಿ. ಈಗ ಏನಾಗಿದೆ ಅಂದರೆ ಒಂದು
ಇದು ಬೇಡಿಕೆ ಬಂತು. ಅಲ್ಲಿಗೆ ಬರೋಕ್ಕೆ ಎಲ್ಲ ಶಾಲೆ ಮಕ್ಕಳು ತೊಂದರೆ ಆಗುತ್ತೆ, ಹೈಸ್ಕೂಲ್ ಎಷ್ಟಿವೆ, ಕಾಲೇಜ್ ಎಷ್ಟಿವೆ, ಅಲ್ಲಲ್ಲೇ ನೀವು ವರ್ಕ್ಶಾಪ್ಗಳು ಮಾಡಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಅಲ್ಲೇ ಕರೆಸಿ. ಅದು ವರ್ಕ್ಶಾಪ್ ಮಾಡುವಾಗ ನಾನು ಹೇಳ್ತೀನಿ, ನಾನೇ ಮಕ್ಕಳಿಗೆ ತಿಂಡಿ ತಯಾರು ಮಾಡ್ತಿದ್ದೆ, ಊಟನೂ ತಯಾರು ಮಾಡಿ ಮಕ್ಕಳಿಗೆ ಎಲ್ಲ ರೆಡಿ ಮಾಡ್ಬಿಟ್ಟು ಆಮೇಲೆ ನಾನು ಕ್ಲಾಸ್ ತಗೊಂತಿದ್ದೆ. ಒಂಥರ ಚೆನ್ನಾಗಿದೆ ಸರ್ ನೀವು ಹೇಳ್ತಿರೋದು. ಆಮೇಲೆ ಅಭಿನಂದನಾ ಪತ್ರ, ಒಳ್ಳೆ ಹ್ಯಾಂಡ್ ರೈಟಿಂಗ್ ಬರೆಯೋ ಟೀಚರ್ಸ್ ಎಲ್ಲ ಬಂದಿರೋರು, ಅವ್ರ ಕೈಲೇ ಬರೆಸಿ ಸಂಜೆ ಅಷ್ಟೊತ್ತಿಗೆ DCF ನಮ್ಮ ದೇವರಾಜು, ನನ್ನ ಒಳ್ಳೆ ಸ್ನೇಹಿತರು ದೇವರಾಜು, ಈಗಿರೋ ರಾಮಕೃಷ್ಣಪ್ಪ DCF, ಗಂಗಾಧರಯ್ಯನವರು, ಇವರೆಲ್ಲ ವಿಶೇಷವಾಗಿ ಅದರ ಜೊತೆಗೆ ಮನ್ಸೂರ್ ಅಲಿ ಖಾನ್ ಅಂತ RF, ಇವರೆಲ್ಲ ಒಟ್ಟುಗೂಡೋರು. ಆ ರಾಮನಗರದಲ್ಲಿ ರಣಹದ್ದುಗಳ ಒಂದು ಸಮೂಹ ಇದೆ, ಅದ್ರ ಬಗ್ಗೆ ಪಾಠ ಮಾಡೋಕೆ ಅಲ್ಲಿ ಎಕ್ಸ್ಪರ್ಟ್ಸು, ರೇಂಜರ್ಸು, RFOs ಇಬ್ಬರು ರೇಂಜರ್ಸು ಫಾರೆಸ್ಟರ್ಸ್ ಬಂದು ಅವರನ್ನು ಕ್ಲಾಸ್ ತಗೊಂಡ್ರು. ರಣಹದ್ದುಗಳ ಎಷ್ಟು ವೈಶಿಷ್ಟ್ಯ ಏನು, ಎಷ್ಟು ವೈವಿಧ್ಯತೆಗಳಿದೆ, ಎಲ್ಲೆಲ್ಲಿವೆ, ಇಲ್ಲೇ ಹಾಕಿದೆ ರಾಮನಗರ ಬೆಟ್ಟದಲ್ಲಿ ಶೋಲೆ ಶೂಟಿಂಗ್ ನಡೀತಲ್ಲ, ಅಲ್ಲೆಲ್ಲ ರಣಹದ್ದುಗಳೇ ಇರೋದು. ನಿಜ ಅಲ್ವಾ ಸರ್? ಎಷ್ಟೊಂದು ವಿಷಯಗಳಿದೆ ನಮ್ಮ ಮಕ್ಕಳಿಗೆ ನಾವು ತಿಳಿಸೋದಕ್ಕೆ ಅಂದ್ರೆ ಅದರಲ್ಲಿ ಇದು ಒಂದು ಬಹಳ ಮುಖ್ಯವಾದ. ಆ ಸಂದರ್ಭದಲ್ಲಿ ನೋಡಿ, ಇವತ್ತು ಪ್ರಪಂಚದಲ್ಲಿ ವಾರ್ನಿಂಗ್ ಬೆಲ್ ಬರ್ತಿದೆ. ಹೌದು, ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ, ಹೈಲಿ ಪೊಲ್ಯೂಟೆಡ್ ಏರ್. ನಾವೆಲ್ಲ ವಿದ್ಯಾವಂತರು, ಅಲ್ಲಿ ನಾವು ರಾಜಸ್ಥಾನ ಪಂಜಾಬ್ನಲ್ಲಿ ಸುಟ್ಟಾಕಂತ ಈ ಹುಲ್ಲು ಮೆದೆಗಳನ್ನ ಸುಟ್ಟಾಕಿ ಡೆಲ್ಲಿ ವಾತಾವರಣನ ಹಾಳು ಮಾಡ್ತೀವಿ. ಅಲ್ಲಿ ನೋಡಿ 2 ವಿಚಾರಗಳು ಈ ತಿಂಗಳಲ್ಲೂ ಆಗಿದ್ದು. ನವೆಂಬರ್ ಡಿಸೆಂಬರಲ್ಲಿ ಈ ಚರಿತ್ರಾತ್ಮಕ ನಡುಗುವಂಥದ್ದು ಪರಿಸರದ ಬಗ್ಗೆ ಇದು. ಇಲ್ಲಿ ಸೌತ್ ಇಂಡಿಯಾನಲ್ಲಿ ಇಲ್ಲಿ ಚಂಡಮಾರುತಗಳು, ಹೌದು, ಅಲ್ಲಿ ಉಸಿರು ಕಟ್ಟಂತ ವಾತಾವರಣ. ಹೌದು, ಇದೆಲ್ಲ ನಾವೇ ಮಾಡ್ಕೊಂತಿರೋದು, ಇನ್ಯಾರು ಅಲ್ಲ. ಅಗತ್ಯವಾಗಿ ಸರ್, ಹೌದು, ನಿಜ. ಅದು ಆ ಕಡೆ ಗಣಿಗಳ ಮುಖಾಂತರ ಕೈಗಾರಿಕೀಕರಣ ಮತ್ತೆ ಯುದ್ಧಗಳು, ಇದರಿಂದ ವಾಯು ಮಾಲಿನ್ಯ ಆಗ್ತಿದೆ. ನಾವು ಚರ್ನೋಬಿಲ್ ದುರಂತ ನೋಡಿದ್ವಿ, ಭೂಪಾಲ್ ಗ್ಯಾಸ್ ಟ್ರಾಜಡಿ ನೋಡಿದ್ವಿ. ಹೌದು, ನಿಜ ಸರ್. ಅದರಿಂದ ಮಕ್ಕಳಿಗೆ ತಿಳಿ ಹೇಳುವಂತ ಜಾಗೃತಿ ಅಗತ್ಯ ಈಗ. ಖಂಡಿತ ಸರ್. ಸರ್, ಹೇಗೆ ಇಷ್ಟು ನೀವು ಇದು ಬರೀ ನಿನ್ನೆ ಮೊನ್ನೆ ಶುರು ಮಾಡಿದಂಥದ್ದಲ್ಲ, 30 ವರ್ಷಗಳು ಅಂತಂದರೆ ಬಹುಶಃ ಎಷ್ಟು ಕೆಲಸಗಳಾಗಿದೆ, ಅದಕ್ಕೆ ಪ್ಲಾನಿಂಗ್ ಎಲ್ಲ ಹೇಗಾಗಿದೆ, ಸಮಯ ಎಷ್ಟು ಕೊಟ್ಟಿದ್ದೀರಾ, ಇದೆಲ್ಲವೂ ಕೂಡ ಲೆಕ್ಕ ಆಗ್ತಾ ಹೋಗುತ್ತೆ. ಈ ನಿಮ್ಮ ಪರಿಸರ ಕಳಕಳಿಯ ಅಷ್ಟು ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಸಾಥ್ ಕೊಟ್ಟಂಥ ಕುಟುಂಬದ ಬಗ್ಗೆ, ಸಹಕಾರ ಕೊಟ್ಟಂತಹ ಸ್ನೇಹಿತರು, ಅವರೆಲ್ಲ ಹೇಗೆ ನೀವು ಇಷ್ಟಪಡ್ತೀರಾ ಸರ್? ಅದು ಖುಷಿ ಆಗುತ್ತೆ ನೋಡಿ. ಅಭಿಯಾನದಲ್ಲಿ ನಾವು ಸುಮಾರು ಇದುವರೆಗೆ ಕರ್ನಾಟಕದಲ್ಲಿ 8625 ಎಕರೆ ಬೀಜ ಬಿತ್ತನೆ ಅಭಿಯಾನಗಳನ್ನ ಮಾಡಿದ್ದೀವಿ. ಅದರಲ್ಲಿ ಅರಣ್ಯ ಆಗಿರೋದು 2650 ಎಕರೆ. ಖುಷಿಯಾಗಿ ಹೇಳ್ಕೊಂತೀವಿ. ಮಕ್ಕಳ ಶ್ರಮ, ನನ್ನ ಒಂದು ಆಸಕ್ತಿ, ದುಡಿತ, ಇದೆಲ್ಲ ಅದರಲ್ಲಿ ಸೇರಿರ್ತೈತೆ. ಮತ್ತು ಹೇಳಿದ್ರೆ ನನ್ನ ಕಾರ್ಯಕ್ರಮದಲ್ಲಿ ಕುಟುಂಬ ಮತ್ತು ಸ್ನೇಹಿತರು. ಕುಟುಂಬ ಅಂತೂ ನನ್ನ ಪತ್ನಿ ಯಾವಾಗಲೂ ಆಕೆ ನನ್ನ ಜೊತೆಲೇ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಾಳೆ, ಸಹಕರಿಸ್ತಾಳೆ. ಮಕ್ಕಳು ಇಬ್ಬರು ಅಮೇರಿಕದಲ್ಲಿದ್ದಾರೆ. ಅವರು ಪರಿಸರ ಅಂದರೆ ಜಾಸ್ತಿ ವಯಸ್ಸಾಯ್ತು, ಓಡಾಡಬೇಡ ನೀನು ಅಂತಾರೆ. ಆದರೂ ಖುಷಿ ಪಡ್ತಾರೆ. ಸಮಾಜಕ್ಕಿಂತ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ. ಇದಕ್ಕೆ ಮಿಗಿಲಾಗಿ ನಾನು ವಿಶೇಷವಾಗಿ ಈಗಾಗಲೇ ನಾನು ಹೇಳ್ತಾ ಬಂದೆ, ನನ್ನ ಸ್ನೇಹಿತರುಗಳು CH ನಂಜುಂಡಯ್ಯ, ಶಿವಲಿಂಗಯ್ಯನವರು, KC ನಿಂಗೇಗೌಡರು, ಜೊತೆಗೆ ನಮ್ಮ ವಿಶೇಷವಾಗಿ ಅನಿತಾ ಆರೇಕಲ್ ಅಂತ ರಿಟೈರ್ಡ್ ಅಡಿಷನಲ್ ಪ್ರಿನ್ಸಿಪಾಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್, ಅವರಂತೂ ಹುರಿದಂಬಿಸ್ತಿದ್ರು. ನನಗೆ ಅರಣ್ಯದ ಟ್ರೈನಿಂಗ್ ಸೆಂಟರ್ ಇತ್ತೆ ಧಾರವಾಡದಲ್ಲಿ, ಅಲ್ಲಿ ಅಧಿಕಾರಿಗಳಿಗೆ ವರ್ಕ್ಶಾಪ್ನಲ್ಲಿ ಮಾತಾಡೋಕ್ಕೆಲ್ಲ ಅವಕಾಶ ಕೊಟ್ಟಿದ್ರು. ಅವರು ಇದ್ರ ಜೊತೆಗೆ ಕೃಷಿ ಅರಣ್ಯ ಬೆಳೆಸೋದ್ರ ಬಗ್ಗೆ ಪ್ರಮೋಟ್ ಮಾಡೋಕ್ಕೆ ನನಗೆ ಆ ಕಾಲದಲ್ಲೇ ಸಹಕಾರ ಕೊಟ್ಟಿದ್ರು. ಅವ್ರನ್ನ ನೆನೆಸ್ಕೊಳ್ಳೇಬೇಕು ಈ ಸಂದರ್ಭದಲ್ಲಿ. ಮತ್ತು ದಯಾನಂದು, ಲತಾ ಕುಮಾರಿ, ಇವರೆಲ್ಲ ಕಳಕಳಿ ಇರುವಂಥ ಅಧಿಕಾರಿ ಬಳಗ. ಅವ್ರಿಗೆ ಯಾವಾಗಲೂ ನಾನು ನೆನೆಸ್ತೀನಿ. ಧನ್ಯವಾದಗಳು ಅವರಿಗೆ. ತುಂಬ ಸಂತೋಷ ಸರ್. ಸರ್, ಹೀಗೆ ನಿಮ್ಮ ಈ ಒಂದು ಪರಿಸರ ಜಾಗೃತಿ ಹೆಜ್ಜೆಗೆ ಸಾಕಷ್ಟು ಪ್ರಶಸ್ತಿಗಳು, ಪ್ರಶಂಸೆಗಳು, ಅದಕ್ಕೂ ಕೂಡ ಏನು ಕಡಿಮೆ ಇಲ್ಲ, ಅದು ಕೂಡ ಸಾಕಷ್ಟು ಸಂದಿದೆ ತಮಗೆ.
ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಷ್ಟು ನಿಮ್ಮನ್ನು ಹುರಿದುಂಬಿಸಿದೆವು ಮುಂದಿನ ಕೆಲಸಕ್ಕೆ? ಅಲ್ಲ, ಸುಮಾರು ಪ್ರಶಸ್ತಿಗಳು ಬಂತು. ಮಡಿಕೇರಿಯಲ್ಲಿ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇವರು ನನಗೆ ಸನ್ಮಾನ ಆಯಿತು. ನನ್ನ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೆ. ನಮ್ಮ ಬಳಗಕ್ಕೆ ಪರಿಸರ ಸಂರಕ್ಷಣೆ ಬಗ್ಗೆ ಒಳ್ಳೆ ಇದು ಎನ್ವಿರಾನ್ಮೆಂಟ್ ಅವಾರ್ಡ್ ಬಂತು 2014ರಲ್ಲಿ. ಮತ್ತು ಪಬ್ಲಿಕ್ ಟಿ ವಿನವರು ಪಬ್ಲಿಕ್ ಹೀರೋ ಅಂತ ನನಗೆ ಇದು ಮಾಡಿದ್ರು. ಮತ್ತು ಅದಾದ ನಂತರ ನನ್ನ ನೌಕರ ಸಂಘದಿಂದ ಸನ್ಮಾನ ಮಾಡಿದ್ರು, ಸ್ಥಳೀಯವಾಗಿ ಎಲ್ಲ ಸನ್ಮಾನ ಮಾಡಿದ್ರು. ಸಾಕಷ್ಟು ಈಗಲೂ ಕರೀತಾ ಇರ್ತಾರೆ, ಹೋಗ್ತಾ ಇರ್ತೀನಿ. ಸಂಪೂರ್ಣವಾಗಿ ಪರಿಸರ ವಿಷಯಗಳಿಂದನೇ ನಿಮ್ಮ ಪ್ರತಿ ಹೆಜ್ಜೆಗಳು ದಿನಗಳು ಅಂತ ಭಾವಿಸ್ಬೋದು ನಾವು. ಸಂತೋಷ ಸರ್. ಸರ್, ಕೊನೆಯದಾಗಿ ಒಂದು ಕಿವಿ ಮಾತು ಪ್ರತಿಯೊಬ್ಬರಿಗೂ ಕೂಡ, ಈಗ ಮಕ್ಕಳಿಂದ ನೀವು ವಿಷಯಗಳನ್ನ ಬಿತ್ತುತ್ತಾ ಬಂದಿದ್ದೀರಿ, ಅದು ದೊಡ್ಡವ್ರಿಗೂ ಆಗಲಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಹೌದು, ಇದನ್ನು ಈಗ ನೋಡಿ, ದೇಶದಲ್ಲಿ 33% ಇರೋ ಕಡೆ ಅರಣ್ಯ, ಈಗ ಬರೀ ಕರ್ನಾಟಕದಲ್ಲ ದೇಶದಲ್ಲೂ ಅವರೇಜ್ 24 ಸರಾಸರಿ ಇದೆ. ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಲೇಬೇಕೀಗ. ಈಗಾಗಲೇ ಪ್ರತಿ ವೃದ್ಧರು ಹೆಸರಿನಲ್ಲೂ ಒಂದೊಂದು ಸಸಿ ನೆಡ್ತಿದ್ದಾರೆ ಮದುವೆ ಆದಾಗ, ಮತ್ತು ಮಕ್ಕಳು ನಾಮಕರಣ. ಅದೇ ರೀತಿ ನಾವು ಶಾಲಾ ಮಕ್ಕಳು, ಆಯಾ ಗುರುಗಳು ಈಗ ಬೀಜ ಬಿತ್ತನೆ ಕಾರ್ಯಕ್ರಮನೇ ಪ್ರೇರಣೆ ಇಟ್ಕೊಂಡು ಅವರವರು ಆ ಪ್ರದೇಶದಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದ್ರೆ ನಮಗೆ ಅರಣ್ಯಗಳನ್ನ ಏನು ಬೆಳೆಸೋಕ್ಕೆ ಅದೇನಂತ ಕಷ್ಟ ಏನು ಆಗಲಾರದು ಅಂತ ನನ್ನ ಅನಿಸಿಕೆ ಅಲ್ವಾ ಸರ್? ನಿಜ, ಖಂಡಿತವಾಗ್ಲೂ ಸರ್. ಈ ಒಂದು ದೆಸೆಯಲ್ಲಿ ನಿಮ್ಮ ಹೆಜ್ಜೆಗಳೇನಿದೆ, ಯೋಜನೆಗಳೇನಿದೆ, ಅಭಿಯಾನಗಳೇನಿದೆ ಅಲ್ವಾ, ಖಂಡಿತ ಸರ್ ಅದು ಒಂದಿನಕ್ಕೆ ಆಗುವಂಥದ್ದಲ್ಲ, ಅಷ್ಟು ಸಮಯ ತಗೊಳುತ್ತಲ್ವ. ಅದರ ಪ್ರತಿಫಲವೂ ಕೂಡ ಅಷ್ಟೇ ಸುದೀರ್ಘವಾಗಿರುವಂಥದ್ದು, ನಮ್ಮ ಪೀಳಿಗೆ ಮುಂದಿನ ಪೀಳಿಗೆಗೂ ಕೂಡ ಕೊಡುವಂಥದ್ದು. ಈ ಕೆಲಸ ಇನ್ನೂ ಹೆಚ್ಚಾಗಲಿ ಸರ್, ಅದಕ್ಕೆ ಕೈ ಜೋಡಿಸುವಂಥವ್ರು ಹೆಚ್ಚಾಗಲಿ, ಆ ಮನಸ್ಸುಗಳು ಹೆಚ್ಚಾಗಲಿ, ಒಟ್ಟಾರೆ ನಮ್ಮ ನಿಸರ್ಗವನ್ನು ನಾವು ಇನ್ನೂ ಚಂದವಾಗಿ ನೋಡ್ಕೊಳ್ಳೋಣ ಅಂತ ಕೇಳ್ಕೊತೀನಿ ಸರ್. ತುಂಬ ಧನ್ಯವಾದಗಳು ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ತಮಗೂ ಕೂಡ ಧನ್ಯವಾದಗಳು. ಮತ್ತು ಈ ಚಂದನ ವಾಹಿನಿಯ ಎಲ್ಲ ಸಹೋದ್ಯೋಗಿಗಳಿಗೆಲ್ಲ ನಾನು ಈ ಸಂದರ್ಭದಲ್ಲಿ ನಮಸ್ಕಾರ. ತುಂಬ ಸಂತೋಷ ಸರ್. ವೀಕ್ಷಕರೇ, ಹೇಳ್ತಾರಲ್ವಾ, ಮನಸ್ಸು ನಾವು ಮಾಡಿದಾಗ ಒಂದು ಸಣ್ಣ ಕೆಲಸ ಅಂತ ಅಂದ್ಕೊಳ್ಬೋದು, ಒಂದು ಬೀಜ ನಾವು ಬಿತ್ತುತ್ತೀವಿ ನಿಜ, ಆದರೆ ಅದು ಮೊಳಕೆ ಹೊಡೆದು ಒಂದು ಹಂತಕ್ಕೆ ಬೆಳೆದು ಒಂದು ಮರ ಆಗಿ ಅದು ಇನ್ನೊಂದಕ್ಕಷ್ಟು ಆಶ್ರಯ ಕೊಟ್ಟು ಅದರಿಂದ ಮತ್ತೊಂದು ಮರ. ನಮಗೆ ಬರುವಂಥ ಫಲಿತಾಂಶ ಬಹಳ ಕಡಿಮೆ ಇದೆ ಅಂತ ಗೊತ್ತಿದ್ದು ಕೂಡ ನಾವು ಪ್ರಯತ್ನ ಮಾಡ್ತೀವಲ್ವಾ, ಅದು ನಮ್ಮ ಧೈರ್ಯ, ಅದು ನಮ್ಮ ಉತ್ಸಾಹವನ್ನು ತೋರಿಸುತ್ತೆ. ಒಂದು ಕಡೆಗೆ ಬರೀ 1%, 2% ಮಾತ್ರ ಫಲಿತಾಂಶ ಬಂದದ್ದು, ಮತ್ತೊಂದು ಕಡೆ 50% ಬರುತ್ತೆ ಅನ್ನುವಂಥ ಫಲಿತಾಂಶಗಳನ್ನು ನೋಡಿದಾಗ ಖುಷಿ ಕೊಡುತ್ತೆ. ಖಂಡಿತ ಸಾಧ್ಯ. ಆ 50-100 ಆಗುವಂಥದ್ದಕ್ಕೂ ಕೂಡ ನಾವು ನಮ್ಮ ಶ್ರಮವನ್ನು ಹಾಕಲೇಬೇಕಾಗುತ್ತೆ. ಈ ದಿಸೆಯಲ್ಲಿ ನಮ್ಮ ಪರಿಸರವನ್ನು ನಾವು ಸಂರಕ್ಷಿಸೋಣ, ಬೆಳೆಸೋಣ ಮತ್ತು ಅದನ್ನು ಬೆಳೆಸುವಂತಹ ಮನಸ್ಸುಗಳಿಗೆ ತಿಳಿಸಿ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.